ಮುಖ್ಯಮಂತ್ರಿಗಳ ಆಪ್ತ ವಲಯದಲ್ಲಿ ಇರೋರನ್ನ ಡಿಕೆ ಶಿವಕುಮಾರ್ ಭೇಟಿಯಾಗ್ತಾ ಇದ್ದಾರೆ. ಸದ್ಯಕ್ಕೆ ಭೇಟಿಯಾಗಿರೋದು ಸಿಎಂ ಆಪ್ತರಾಗಿರುವಂತ ಕೆಎನ್ ರಾಜಣ್ಣ. ಎರಡನೇ ಭೇಟಿ. ಡಿಸಿಎಂ ಡಿಕೆ ಶಿವಕುಮಾರ್ ಎರಡನೇ ಬಾರಿ ರಾಜಣ್ಣ ಅವರನ್ನ ಭೇಟಿಯಾಗಿ ಸುಮಾರು 2 ತಾಸು ಮಾತುಕತೆ ನಡೆಸಿದ್ದಾರೆ. ಎರಡನೇ ಬಾರಿ. ಮೊನ್ನೆ ಶನಿವಾರ ಭೇಟಿಯಾಗಿದ್ರು, ಆಗ್ಲೂ ಕೂಡ ಸುದೀರ್ಘವಾಗಿ ಮಾತುಕತೆ ನಡೀತು. ಈಗ ಮತ್ತೆ ನಿನ್ನೆ ಭೇಟಿಯಾಗಿದ್ದಾರೆ ಸಿಎಂ ಆಪ್ತ ಕೆಎನ್ ರಾಜಣ್ಣ ಅವರನ್ನು. 2 ತಾಸು ಮಾತುಕತೆ ನಡೆಸಿದ್ದಾರೆ. ಶನಿವಾರ ರಾತ್ರಿ ಭೇಟಿಯಾಗಿದ್ರು ಉಭಯ ನಾಯಕರು. ನಿನ್ನೆ ಮತ್ತೆ ಭೇಟಿಯಾಗಿ ಡಿಸಿಎಂ ಡಿಕೆ ಶಿವಕುಮಾರ್ ಮಾತಾಡಿದ್ದಾರೆ. ಬೆಂಗಳೂರಿನ ಹೈಗ್ರೌಂಡ್ಸ್ ಖಾಸಗಿ ಅತಿಥಿ ಗೃಹದಲ್ಲಿ ಭೇಟಿಯಾಗಿ ಮಾತುಕತೆ ಮಾಡಿದ್ದಾರೆ. 2 ತಾಸು ಮಾತುಕತೆ ಆಗಿದೆ. ಕೆಎನ್ ರಾಜಣ್ಣ ಮತ್ತು ಡಿಕೆ ಶಿವಕುಮಾರ್ ಅವರ ಈ ಭೇಟಿ ರಾಜಕೀಯವಾಗಿ ಬಹಳ ದೊಡ್ಡ ಕುತೂಹಲಕ್ಕೆ ಕಾರಣವಾಗ್ತಾ ಇರೋದು ಹಲವು ಕಾರಣಗಳು. ಒಂದು, ಕೆಎನ್ ರಾಜಣ್ಣ ಸಿಎಂ ಆಪ್ತ ಬಳಗದಲ್ಲಿ ಗುರುತಿಸಿಕೊಂಡವರು. ಇನ್ನೊಂದು, ಕೆಎನ್ ರಾಜಣ್ಣ ಮತ್ತು ಡಿಕೆ ಶಿವಕುಮಾರ್ ಅವರ ಮಧ್ಯೆ ರಾಜಕೀಯವಾಗಿ ಸಾಕಷ್ಟು ವೈರುಧ್ಯಗಳಿದೆ. ಹಲವು ವಿಚಾರಗಳಲ್ಲಿ, ಇತ್ತೀಚಿನ ಬೆಳವಣಿಗೆಗಳಲ್ಲಿ ಹಲವು ವಿಷಯಗಳಲ್ಲಿ ಇಬ್ಬರ ನಡುವೆ ಜಟಾಪಟಿ ನಡೆದದ್ದು ನಾವು ನೋಡಿದ್ದೀವಿ. ಹೇಳಿಕೆಗಳು ಕೂಡ ಅಂತಹ ಹೇಳಿಕೆಗಳು ಬಂದಿವೆ. ಆದ್ರೆ ಈಗ ನೋಡಿದ್ರೆ 2 ಬಾರಿ ಭೇಟಿಯಾಗಿ ಡಿಕೆ ಶಿವಕುಮಾರ್ ಮಾತುಕತೆ ನಡೆಸಿದ್ದಾರೆ. ಮೊನ್ನೆ ಶನಿವಾರ ಒಂದ್ಸಲ ಭೇಟಿಯಾಗಿದ್ರು, ಮತ್ತೆ ನಿನ್ನೆ ಭೇಟಿಯಾಗಿ ಸುಮಾರು 2 ತಾಸು ಮಾತುಕತೆ ನಡೆಸಿದ್ದಾರೆ. ಹಾಗಾದ್ರೆ ಏನು ಮಾತುಕತೆ ನಡೀತು ಇಬ್ಬರ ನಡುವೆ? ಸದ್ಯಕ್ಕೆ ರಾಜ್ಯ ಕಾಂಗ್ರೆಸ್ನಲ್ಲಿ ನಡೀತಾ ಇರುವಂತಹ ಬೆಳವಣಿಗೆ ಏನು ಅನ್ನೋದು ಗೊತ್ತೇ ಇದೆ. ಇಷ್ಟು ದಿನ ಅಧಿವೇಶನ ಅಂದಿದ್ದಾಯ್ತು. ಕದನ ವಿರಾಮ ಏನ್ ಘೋಷಣೆ ಆಗಿತ್ತು, ಅದರ ವ್ಯಾಲಿಡಿಟಿ ಕೂಡ ಈಗ ಮುಗ್ದೋಗಿದೆ. ಅಧಿವೇಶನ ಇನ್ನೇನು ಮುಗಿತು ಅನ್ನೋವಾಗ್ಲೇ ಒಂದು ಸುತ್ತಿನ ಜಟಾಪಟಿನೂ ಶುರುವಾಗಿತ್ತು. ಈಗ ಸಂಸತ್ತಿನ ಅಧಿವೇಶನ ಮುಗಿದಿದೆ, ಬೆಳಗಾವಿ ಅಧಿವೇಶನ ಮುಗಿದಿದೆ. ರಾಜ್ಯ ಕಾಂಗ್ರೆಸ್ಸಿನ ಈ ಸಂಘರ್ಷಕ್ಕೆ ಈ ವಾರವೇ ಒಂದು ತೀರ್ಮಾನ ಆಗೋ ಚಾನ್ಸಸ್ ಇದೆ ಅಂತ ಹೇಳಲಾಗ್ತಾ ಇದೆ. ಅದರ ನಡುವೆ ಆಗ್ತಾ ಇರುವಂತಹ ಈ ಬೆಳವಣಿಗೆ ಬಹಳ ಕುತೂಹಲಕ್ಕೆ ಕಾರಣವಾಗಿರೋದು. ಕೆಎನ್ ರಾಜಣ್ಣ ಅವರನ್ನ ಡಿಕೆ ಶಿವಕುಮಾರ್ ಭೇಟಿಯಾಗಿ ಏನ್ ಚರ್ಚೆ ನಡೀತು? ಹಾಗಾದ್ರೆ 2 ತಾಸು ಚರ್ಚೆ ಮಾಡಿದ್ದಾರೆ. 2ನೇ ಬಾರಿ ಕೆಎನ್ ರಾಜಣ್ಣ ಮತ್ತು ಡಿಸಿಎಂ ಡಿಕೆ ಶಿವಕುಮಾರ್ರ ಭೇಟಿಯ ಫೋಟೋ ನೋಡ್ತಾ ಇದೆ. ಮೊನ್ನೆ ಶನಿವಾರ ಮತ್ತು ನಿನ್ನೆ 2 ಬಾರಿ ಭೇಟಿ ನಡೀತು. ಈಗ ಎದ್ದಿರುವಂತ ಪ್ರಶ್ನೆ ಅಂದ್ರೆ 2 ಬಾರಿ ರಾಜಣ್ಣ ಅವರನ್ನ ಡಿಸಿಎಂ ಡಿಕೆ ಶಿವಕುಮಾರ್ ಭೇಟಿಯಾಗಿದ್ಯಾಕೆ? ಇದು ಬಹಳ ದೊಡ್ಡ ಕುತೂಹಲಕ್ಕೆ ಕಾರಣವಾಗಿರೋದು. ಡಿಕೆ ಶಿವಕುಮಾರ್ ಹಾಗೂ ರಾಜಣ್ಣ ಮೀಟಿಂಗ್ ಏನಾಯ್ತು? ಶನಿವಾರ ಒಂದು ಸುತ್ತಿನ ಚರ್ಚೆ ಆಯ್ತು. ಅದಾದ ಮೇಲೆ ಮತ್ತೆ ನಿನ್ನೆ ರಾತ್ರಿ ಭೇಟಿಯಾಗಿ ಆಗ್ಲೂ ಸುಮಾರು 2 ತಾಸು ಮಾತುಕತೆ ನಡೆಸಿದ್ದಾರೆ. ಇಬ್ಬರ ನಡುವೆ ಏನು ಮಾತುಕತೆ ಆಯಿತು? ರಾಜಣ್ಣ ಭೇಟಿ ವೇಳೆ ಸಹಕಾರದ ಕಾರ್ಡ್ ಅನ್ನ ಪ್ಲೇ ಮಾಡಿರುವ ಡಿಕೆ ಶಿವಕುಮಾರ್ ಅನ್ನೋ ಮಾಹಿತಿ ಸಿಗ್ತಾ ಇದೆ. ಸಹಕಾರದ ಕಾರ್ಡ್. ಯಾವ ತರ ಸಹಕಾರ? ನೀವು ನನಗ ಸಹಕಾರ ನೀಡಿದ್ರೆ ನನ್ನ ಸಹಕಾರ ನಿಮಗಿರುತ್ತೆ ಅಂತ. ಯಾವ ಅರ್ಥದಲ್ಲಿ ಹಾಗಾದ್ರೆ? ನಿನ್ನೆ ರಾತ್ರಿ ಹೈಗ್ರೌಂಡ್ಸ್ ಅತಿಥಿ ಗೃಹದಲ್ಲಿ ಮತ್ತೊಮ್ಮೆ ಇಬ್ಬರು ಕೂಡ ಭೇಟಿಯಾಗಿ ಚರ್ಚೆ ನಡೆಸಿದ. ರಾಜಣ್ಣ ಭೇಟಿ ವೇಳೆ ಸಹಕಾರದ ಕಾರ್ಡ್ ಅನ್ನ ಡಿಕೆ ಶಿವಕುಮಾರ್ ಪ್ಲೇ ಮಾಡಿದ್ದಾರೆ. ಸಹಕಾರ ನೀಡಿದ್ರೆ ರಾಜಣ್ಣಗೆ ಸಚಿವ ಸ್ಥಾನದ ಬಗ್ಗೆ ಡಿಕೆ ಶಿವಕುಮಾರ್ ಭರವಸೆ ಕೊಟ್ಟಿದ್ದಾರೆ. ಈಗ ಆಗ್ತಾ ಇರೋ ಬೆಳವಣಿಗೆ ಏನು? ಸಿಎಂ ಬದಲಾವಣೆ, ಅಧಿಕಾರ ಸಂಘರ್ಷ. ಒಂದು ವೇಳೆ ಡಿಕೆ ಶಿವಕುಮಾರ್ ಅವರ ಕೈಗೆ ಅಧಿಕಾರ ಬಂತು ಅಂತಾದ್ರೆ ಅದಕ್ಕೆ ನನಗೆ ನಿಮ್ಮ ಸಹಕಾರ ಬೇಕಾಗತ್ತೆ. ಹೈಕಮಾಂಡ್ ಒಂದು ವೇಳೆ ಡಿಕೆ ಶಿವಕುಮಾರ್ ಅವರ ಪರ ನಿರ್ಧಾರವನ್ನ ತೆಗೆದುಕೊಳ್ತು ಅಂತ ಅಂದ್ರೆ ಆಗ ಡಿಕೆ ಶಿವಕುಮಾರ್ಗೆ ಎಲ್ಲರ ಸಹಕಾರ ಬೇಕು. ಇವರು ಸಿಎಂ ಆಪ್ತ ವಲಯದಲ್ಲಿ ಇರೋರು ಅನ್ನೋ ಕಾರಣಕ್ಕೆ ಅವರುಗಳನ್ನ ದೂರ ಇಡೋ ಹಾಗಿಲ್ಲ. ಎಲ್ಲರನ್ನೂ ವಿಶ್ವಾಸಕ್ಕೆ ತೆಗೆದುಕೊಳ್ಬೇಕಾಗತ್ತೆ. ಅಂಥದ್ದೊಂದು ಪ್ರಯತ್ನವನ್ನ ಡಿಕೆ ಶಿವಕುಮಾರ್ ಕೆಲ ದಿನಗಳಿಂದ ಮಾಡ್ತಾ ಇದ್ದಾರೆ. ಈಗ ಕೆಎನ್ ರಾಜಣ್ಣ ಸರದಿ, ನೀವು ನನಗೆ ಸಹಕಾರ ಕೊಟ್ರೆ ನನ್ನ ಸಹಕಾರ ನಿಮಗಿರುತ್ತೆ. ಯಾವ ತರ? ಈಗ ಸಚಿವ ಸ್ಥಾನವನ್ನ ಏನ್ ಕಳ್ಕೊಂಡಿದ್ದಾರೆ ಕೆಎನ್ ರಾಜಣ್ಣ ಅವರು, ಆ ಸಚಿವ ಸ್ಥಾನದ ಬಗ್ಗೆ ಡಿಕೆ ಶಿವಕುಮಾರ್ ಭರವಸೆ ಕೊಟ್ಟಿದ್ದಾರೆ. ಸಂಪುಟದಿಂದ ಕೈ ಬಿಡೋ ವೇಳೆ ಏನೇನ್ ಲೋಪಗಳಾಗಿತ್ತೋ ಅದರ ಬಗ್ಗೆ ಚರ್ಚೆ. ಮೊದಲ ದಿನ ನಡೆದ ಚರ್ಚೆ ವೇಳೆ ಇಬ್ಬರ ಮಾತುಕತೆ ವಿಫಲ ಆಗಿದೆ ಅಂತ ಹೇಳಲಾಗ್ತಾ ಇದೆ. ಒಂದು ಮಾಹಿತಿ ಪ್ರಕಾರ ಶನಿವಾರ ಏನ್ ಸಿಕ್ಕಿ ಇಬ್ರು ಭೇಟಿಯಾಗಿ ಮಾತುಕತೆ ನಡೆಸಿದ್ರು, ಆಗ ಈ ಮಾತುಕತೆ ವಿಫಲ ಆಗಿದೆ. ಹಾಗಾಗಿ 2ನೇ ದಿನ ಮತ್ತೊಮ್ಮೆ ಮಾತುಕತೆ ನಡೆಸಿದ್ರು. ಅಂದ್ರೆ ನಿನ್ನೆ ರಾತ್ರಿ ಸುಮಾರು 2 ತಾಸು ಚರ್ಚೆ ಆಗಿದೆ. 2ನೇ ದಿನದ ಮಾತುಕತೆ ವೇಳೆ ತುಂಬಾ ಸಮಾಧಾನವಾಗಿ ಕೆಎನ್ ರಾಜಣ್ಣ ಸ್ಪಂದಿಸಿದಾರಂತೆ.
ಪ್ರಸಕ್ತ ವಿದ್ಯಮಾನಗಳ ಕುರಿತು ಇಬ್ಬರೂ ನಾಯಕರು ಸಮಾಲೋಚನೆ ನಡೆಸಿದ್ರು. ಒಂದಷ್ಟು ಕಾಲಾವಕಾಶ ಕೊಡಿ ಅಂತ ಡಿಕೆ ಶಿವಕುಮಾರ್ಗೆ ಕೆಎನ್ ರಾಜಣ್ಣ ಕೇಳಿದಾರಂತೆ. ತಾನು ಸಿದ್ದರಾಮಯ್ಯ ಪರವಾಗಿ ಇರೋದನ್ನ ಸ್ಪಷ್ಟಪಡಿಸಿದ್ದಾರೆ ರಾಜಣ್ಣ ಅವರು. ಮಾತುಕತೆ ಆಯ್ತು, ನಿಮ್ಮ ಸಹಕಾರ ನಮಗ್ ಬೇಕು, ನಾನು ಈ ತರ ಸಹಕಾರ ನಿಮಗ್ ಕೊಡ್ತೀನಿ ಅಂದ ಮಾತ್ರಕ್ಕೆ ತಾನು ಸಿದ್ದರಾಮಯ್ಯನವರ ಬಣದಿಂದ ಆಚೆ ಬಂದೆ ಅಂತ ಅಲ್ಲ. ಕೆಎನ್ ರಾಜಣ್ಣ ಅವರು ಅದನ್ನು ಕೂಡ ಸ್ಪಷ್ಟಪಡಿಸಿದಾರಂತೆ. ತಾನು ಸಿದ್ದರಾಮಯ್ಯನವರ ಪರವಾಗಿ ಇರೋದನ್ನ ಸ್ಪಷ್ಟಪಡಿಸಿದ್ದಾರೆ ಕೆಎನ್ ರಾಜಣ್ಣ. 2 ದಿನದ ಮಾತುಕತೆ ವಿವರಗಳನ್ನ ಸಿಎಂಗೆ ತಿಳಿಸಿದಾರಂತೆ ರಾಜಣ್ಣ. ಮೈಸೂರಿನಿಂದ ಬಂದ ನಂತರ ಮುಖ್ಯಮಂತ್ರಿಯನ್ನ ಭೇಟಿ ಆಗ್ತೀನಿ ಅಂತ ರಾಜಣ್ಣ ಹೇಳಿದ್ದಾರೆ. ಭಾರಿ ಕುತೂಹಲ ಮೂಡಿಸಿದೆ ಡಿಸಿಎಂ ಡಿಕೆ ಶಿವಕುಮಾರ್ ಹಾಗೂ ರಾಜಣ್ಣ ಅವರ ಈ ಭೇಟಿ. ಆದ್ರೆ 2 ದಿನ ಏನ್ ಮಾತುಕತೆ ನಡೀತು, ಮೊನ್ನೆ ಶನಿವಾರ ಮತ್ತು ನಿನ್ನೆ ರಾತ್ರಿ, ಈ 2 ದಿನದ ಮಾತುಕತೆಯ ವಿವರಗಳನ್ನ ಮುಖ್ಯಮಂತ್ರಿಗಳಿಗೆ ತಿಳಿಸಿದ್ದಾರೆ ರಾಜಣ್ಣ. ಯಾವುದು ಏನ್ ಗೌಪ್ಯವಾಗಿಲ್ಲ. ಮುಖ್ಯಮಂತ್ರಿಗಳನ್ನ ಪ್ರಶ್ನೆ ಮಾಡಿದಾಗ ಮಾಧ್ಯಮದವರು ರಾಜಣ್ಣ ಅವರನ್ನ ಭೇಟಿ ಮಾಡಿದ್ರಲ್ಲ ಡಿಕೆ ಶಿವಕುಮಾರ್ ಅಂತ, ಆಗ ಸಿಎಂ ಹೇಳಿದ್ರು ಅಧ್ಯಕ್ಷರಿದ್ದಾರೆ ಡಿಕೆ ಶಿವಕುಮಾರ್, ಭೇಟಿ ಮಾಡೋದ್ರಲ್ಲಿ ತಪ್ಪೇನಿದೆ ಅಂತ. ಆದ್ರೆ ಭೇಟಿ ವೇಳೆ ಏನೇನಾಯ್ತು, ಏನ್ ಚರ್ಚೆ ಆಯ್ತು ಅನ್ನೋದ್ರ ಬಗ್ಗೆ ಕೆಎನ್ ರಾಜಣ್ಣ ಅವರು ಆಗ್ಲೇ ಸಿದ್ದರಾಮಯ್ಯನವರಿಗೆ ಮಾಹಿತಿಯನ್ನ ಕೊಟ್ಟಿದ್ದಾರೆ ಅನ್ನೋ ಸುದ್ದಿ ಸಿಗ್ತಾ ಇದೆ. ಆದ್ರೆ 2 ದಿನದ ಭೇಟಿಯ ವೇಳೆ ಏನೇನಾಯ್ತು ಅನ್ನೋ ಮಾಹಿತಿ ಇದೆ. ಯಾಕಂದ್ರೆ ಕೆಎನ್ ರಾಜಣ್ಣ ಅವರನ್ನ ಡಿಕೆ ಶಿವಕುಮಾರ್ ಭೇಟಿ ಮಾಡಿದ್ರು ಅಂದಾಗ ಒಂದು ರಾಜಕೀಯವಾಗಿ ಕುತೂಹಲ ಅಂತೂ ಇದ್ದೇ ಇರುತ್ತೆ. ರಾಜಕೀಯವಾಗಿ ಸಾಕಷ್ಟು ವೈರುಧ್ಯಗಳಿದೆ ಇಬ್ಬರ ನಡುವೆ. ಯಾಕಾಗಿ ಈ ಭೇಟಿ, ಏನ್ ಚರ್ಚೆ ಆಯ್ತು, ಸಹಕಾರದ ಕಾರ್ಡ್ ಅನ್ನ ಡಿಕೆ ಶಿವಕುಮಾರ್ ಪ್ಲೇ ಮಾಡಿದ್ದಾರೆ ಅನ್ನೋದು. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ ಪೊಲಿಟಿಕಲ್ ಬ್ಯೂರೋ ಹೆಡ್ ಆಗಿರುವಂತ ಆನಂದ್ ಬೈದನ್ಮನೆ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಇನ್ನು ರಾಜಕೀಯ ವಿಶ್ಲೇಷಕರಾದಂತ ಪ್ರಶಾಂತ್ ನಾಥು ಅವರಿದ್ದಾರೆ. ಮೊದಲನೇದಾಗಿ ಆನಂದ್, ನಾನು ನಿಮ್ಮನ್ನ ಕೇಳೋದಾದ್ರೆ, ಸದ್ಯಕ್ಕೆ ಅಧಿವೇಶನ ಅಂತೂ ಮುಗಿದಿದೆ, ಬೆಳವಣಿಗೆಗಳು ಬಹಳ ಜೋರಾಗಿ ನಡೀತಾ ಇದೆ. ಕೆಎನ್ ರಾಜಣ್ಣ ಮತ್ತು ಡಿಕೆ ಶಿವಕುಮಾರ್ ಅವರ ಈ ಭೇಟಿ ಇದೆಯಲ್ಲ, ಇದು ಹಲವು ಪ್ರಶ್ನೆಗಳನ್ನ ಹುಟ್ಟಾಗ್ತಾ ಇತ್ತು. ಬಟ್ ಒಂದೀಗ ಗೊತ್ತಾಗ್ತಾ ಇರೋದು ಸಹಕಾರ ಕಾರ್ಡ್ ಪ್ಲೇ ಮಾಡಿದ್ರು ಅಂತ. ಇದೇ ಉದ್ದೇಶನ ಹಾಗಾದ್ರೆ ಭೇಟಿಯ ಹಿಂದೆ? ಎಸ್, ಖಂಡಿತವಾಗ್ಲೂ ಕೂಡ ಮುಖ್ಯಮಂತ್ರಿ ಆಗಬೇಕು ಅಂತ ಹೇಳಿ ಈಗಾಗಲೇ ಎಲ್ಲ ರೀತಿಯ ಪ್ರಯತ್ನಗಳನ್ನು ಮಾಡ್ತಾ ಇರುವಂಥ ಡಿ ಕೆ ಶಿವಕುಮಾರ್ ಅವರು ಎಲ್ಲ ಪ್ರಯತ್ನ ಭಾಗವಾಗಿ ಈಗ ಮುಖ್ಯಮಂತ್ರಿ ಪಾಳದಲ್ಲಿ ಗುರುಸ್ಕೊಂಡಿರ್ತಕ್ಕಂಥ ಏನು ಆಪ್ತರನ್ನು ಭೇಟಿ ಮಾಡ್ತಕ್ಕಂಥ ಪ್ರಯತ್ನವನ್ನು ಮುಂದುವರಿಸಿದ್ದಾರೆ. ಗುರುವಾರ ಸತೀಶ್ ಜಾರಕಿಹೊಳಿ ಅವರ ನಿವಾಸದಲ್ಲಿ ನಡೆದಿರ್ತಕ್ಕಂಥ ಒಂದು ಡಿನ್ನರ್ ಸಭೆಯ ಬಳಿಕ ಮುಖ್ಯಮಂತ್ರಿ ಸಿದ್ದರಾಮಯ್ಯರು ಬೆಳಗಾವಿ ಅಧಿವೇಶನದ ಕೊನೆಯ ದಿನ ವಿಧಾನಸಭೆಯಲ್ಲಿ ನಿಂತು ಒಂದು ಹೇಳಿಕೆಯನ್ನು ಕೊಟ್ಟಿದ್ರು. ನಾಯಕತ್ವ ಬದಲಾವಣೆ ಸಂಬಂಧಪಟ್ಟಾಗ ಯಾವುದೇ ರೀತಿಯ ಚರ್ಚೆಗಳಾಗಿಲ್ಲ, ಒಪ್ಪಂದಗಳಾಗಿಲ್ಲ ಅಂತಕ್ಕಂಥ ಮಾತನ್ನು ಹೇಳಿದರು. ಆದರೆ ಹೈಕಮಾಂಡ್ ನಿಲುವಿಗೆ ತಾವು ಬದ್ಧ ಅಂತಕ್ಕಂಥ ಬಹಳ ಸ್ಪಷ್ಟವಾಗಿ ಹೇಳುವುದರ ಮೂಲಕ ಎಲ್ಲಿ ನಿಂತು ಯಾರಿಗೆ ಸಂದೇಶವನ್ನು ಕೊಡಬೇಕಾಗಿತ್ತು ಆ ಸಂದೇಶವನ್ನು ಅವರು ಬಹಳ ಸ್ಪಷ್ಟವಾಗಿ ಕೊಟ್ಟಿದ್ರು. ಗುರುವಾರ ನಡೆದಂಥ ಡಿನ್ನರ್ ಸಭೆಯ ಬಳಿಕ ಮುಖ್ಯಮಂತ್ರಿ ಕೊಟ್ಟಿರ್ತಕ್ಕಂಥ ಏನು ಹೇಳಿಕೆ ಇತ್ತು, ರಾಜ್ಯ ರಾಜಕಾರಣದಲ್ಲಿ ಬಹಳ ದೊಡ್ಡ ಮಟ್ಟದ ಚರ್ಚೆಯನ್ನು ಕೂಡ ಹುಟ್ಟುಹಾಕಿತ್ತು. ಇದರ ಬೆನ್ನಲ್ಲೇ ಮುಖ್ಯಮಂತ್ರಿ ಪಾಳದಲ್ಲಿ ಗುರುಸ್ಕೊಂಡಿರ್ತಕ್ಕಂಥ ಹಿರಿಯ ನಾಯಕರಾಗಿರುವಂಥ ರಾಜಣ್ಣ ಅವರನ್ನ ಡಿ ಕೆ ಶಿವಕುಮಾರ್ ಅವರು ಶನಿವಾರ ಭೇಟಿ ಮಾಡಿದರು. ಹೈಗ್ರೌಂಡ್ ಪೊಲೀಸ್ ಠಾಣೆಯ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಅತಿಥಿ ಗೃಹದಲ್ಲಿ ಭೇಟಿ ಮಾಡಿದ್ರು. ಆ ಭೇಟಿ ಮಾಡಿದ ಸಂದರ್ಭದಲ್ಲಿ ಬಹಳ ಪ್ರಮುಖವಾಗಿ ಒಟ್ಟಾರೆ ಪ್ರಸಕ್ತ ರಾಜಕೀಯ ವಿದ್ಯಮಾನಗಳ ಬಗ್ಗೆ ಚರ್ಚೆಯನ್ನು ಮಾಡ್ತಾರೆ. ಚರ್ಚೆಯ ಹಂತದಲ್ಲಿ ಕಳೆದುಕೊಂಡಿರ್ತಕ್ಕಂಥ ಸಚಿವ ಸ್ಥಾನವನ್ನು ಕೊಡುವ ಭರವಸೆಯನ್ನು ಕೂಡ ಉಪಮುಖ್ಯಮಂತ್ರಿ ಆಗಿರುವಂಥ ಡಿ ಕೆ ಶಿವಕುಮಾರ್ ಅವರು ರಾಜಣ್ಣ ಅವರಿಗೆ ನೀಡಿದ್ದಾರೆ. ಆದರೆ ಅವತ್ತು ನಡೆದಿರ್ತಕ್ಕಂಥ ಮಾತುಕತೆ ಫಲಪ್ರದ ಆಗಿಲ್ಲ. ಯಾಕೆಂತಂದರೆ ಆ ಒಂದು ಮಾತುಕತೆಯ ಸಂದರ್ಭದಲ್ಲಿ ರಾಜಣ್ಣ ಅವರು ಒಂದಷ್ಟು ಆಕ್ರೋಶಭರಿತವಾಗಿ ಡಿ ಕೆ ಶಿವಕುಮಾರ್ ಜೊತೆ, ಅಂದರೆ ಸಚಿವ ಸಂಪುಟದಿಂದ ಕೈಬಿಟ್ಟ ಸಂದರ್ಭದಲ್ಲಿ ಆಗಿರ್ತಕ್ಕಂಥ ಒಟ್ಟಾರೆ ಬೆಳವಣಿಗೆಗಳನ್ನು ಪ್ರಸ್ತಾಪ ಮಾಡಿದಾಗ ಸಹಜವಾಗಿ ಮಾತಿನ ಚಕಮಕಿ ಆಗಿದೆ ಅಂತಕ್ಕಂಥ ಮಾಹಿತಿಗಳು ಕೂಡ ಇದೆ. ಯಾಕೆಂದರೆ ಕೈಬಿಟ್ಟಿರ್ತಕ್ಕಂಥ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಮತ್ತು ಕೈ ಬಿಡ್ಲಿಕ್ಕೆ ಯಾರು ಕಾರಣ ಅಂತಕ್ಕಂಥದ್ದು, ಯಾರ ಪ್ರಭಾವ ಇದೆ, ಯಾರ ಶಕ್ತಿ ಇದೆ, ಎಲ್ಲದೂ ಕೂಡ ಸಹಜವಾಗಿ ರಾಜ್ಯ ರಾಜಕಾರಣದಲ್ಲಿ ಬೇರೆ ಬೇರೆ ರೀತಿಯಾಗಿರ್ತಕ್ಕಂಥ ಚರ್ಚೆಯನ್ನು ಆಗ ಹುಟ್ಟು ಹಾಕಿತ್ತು. ಅವೆಲ್ಲವನ್ನೂ ಕೂಡ ಈಗ ರಾಜಣ್ಣ ಅವರು ಡಿ ಕೆ ಶಿವಕುಮಾರ್ ಮುಂದೆ ಪ್ರಸ್ತಾಪ ಮಾಡಿದ್ದಾರೆ ಅಂತಕ್ಕಂಥದ್ದು. ಆ ಕಾರಣಕ್ಕಾಗಿಯೇ ಶನಿವಾರ ನಡೆದಿರ್ತಕ್ಕಂಥ ಮಾತುಕತೆ ವಿಫಲವಾಗಿತ್ತು. ಶನಿವಾರವೇ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ಈ ಒಂದು ಸಂಬಂಧಪಟ್ಟಾಗೆ, ಅಂದರೆ ಮಾತುಕತೆ ಸಂಬಂಧಪಟ್ಟಾಗೆ ಮಾಹಿತಿಯನ್ನು ಕೂಡ ರಾಜಣ್ಣ ನೀಡಿದ್ರು. ಅಂದರೆ ನಾವು ಮುಖ್ಯಮಂತ್ರಿ ಆದರೆ ಖಂಡಿತವಾಗಲೂ ಮತ್ತೆ ಸಂಪುಟದಲ್ಲಿ ನೀವು ಇರ್ತೀವಿ ಅಂತಕ್ಕಂಥ ಭರವಸೆನ ಡಿ ಕೆ ಶಿವಕುಮಾರ್ ಕೊಟ್ಟ ಬಗ್ಗೆಯೂ ಕೂಡ ಮುಖ್ಯಮಂತ್ರಿಗಳಿಗೆ ರಾಜಣ್ಣ ಮಾಹಿತಿಯನ್ನು ಕೊಟ್ಟಿದ್ರು. ಅದಾದ ನಂತರ ಮಾತುಕತೆ ವಿಫಲ ಆದಂಥ ಹಿನ್ನೆಲೆಯಲ್ಲಿ ಮತ್ತೆ ನಿನ್ನೆ ಡಿ ಕೆ ಶಿವಕುಮಾರ್ ಅವರು ರಾಜಣ್ಣವರು ಪುನಃ ಭೇಟಿ ಮಾಡ್ತಾರೆ. ಭೇಟಿಯ ಸಂದರ್ಭದಲ್ಲಿ ಸಮಾಧಾನದಿಂದ ರಾಜಣ್ಣವರು ಮಾತುಕತೆ ಸಂದರ್ಭದಲ್ಲಿ ಒಂದಷ್ಟು ಅಭಿಪ್ರಾಯಗಳನ್ನು ವ್ಯಕ್ತಪಡಿಸಿದ್ದಾರೆ ಅಂತಕ್ಕಂಥ ಮಾಹಿತಿಗಳು ಈಗ ಲಭ್ಯ ಆಗಿದೆ. ನಿನ್ನೆ ನಡೆದಂಥ ಮಾತುಕತೆ ಸಂದರ್ಭದಲ್ಲೂ ಕೂಡ
ಮಂತ್ರಿ ಸ್ಥಾನವನ್ನು ನೀಡುವುದರ ಬಗ್ಗೆ ಡಿ ಕೆ ಶಿವಕುಮಾರ್ ಪುನರುಚ್ಚರಣೆ ಮಾಡಿದ್ದಾರೆ. ಆದರೆ ಈ ಸಂಬಂಧಪಟ್ಟಾಗೆ ನಂಗೊಂದಷ್ಟು ಕಾಲಾವಕಾಶದ ಅಗತ್ಯ ಇದೆ ಅಂತಕ್ಕಂಥ ಬಹಳ ಸಮಾಧಾನದಿಂದ ರಾಜಣ್ಣ ಅವರು ಡಿ ಕೆ ಶಿವಕುಮಾರ್ ಹೇಳಿದ್ದಾರೆ ಅಂತಕ್ಕಂಥ ಮಾಹಿತಿಗಳು ಲಭ್ಯ ಆಗಿದೆ. ಕಳೆದ ಬಾರಿ ಸಚಿವ ಸಂಪುಟದ ಕೈಬಿಟ್ಟ ಸಂದರ್ಭದಲ್ಲಿ ಅವರ ಆಕ್ರೋಶಗಳು ಯಾರ ಕಡೆ ಇತ್ತು, ಯಾರ ವಿರುದ್ಧವಾಗಿತ್ತು ಅಂತಕ್ಕಂಥದ್ದು ರಾಜ್ಯ ರಾಜಕಾರಣದಲ್ಲಿ ಬೇರೆ ರೀತಿಯಾಗಿರ್ತಕ್ಕಂಥ ಚರ್ಚೆಯನ್ನು ಹುಟ್ಟುಹಾಕಿದೆ. ಆದರೆ ನಿನ್ನೆ ನಡೆದಂಥ ಮಾತುಕತೆ ಮತ್ತು ಮೊನ್ನೆ ನಡೆದಿರ್ತಕ್ಕಂಥ ಮಾತುಕತೆ ಸಂದರ್ಭದಲ್ಲಿ ಸಚಿವ ಸ್ಥಾನವನ್ನು ಮತ್ತೆ ನೀಡುವುದರ ಬಗ್ಗೆ ಡಿ ಕೆ ಶಿವಕುಮಾರ್ ಭರವಸೆ ಕೊಟ್ಟಂತ ಕಾರಣಕ್ಕಾಗಿ ಮುಖ್ಯಮಂತ್ರಿಗಳಿಗೆ ಈ ಬಗ್ಗೆ ಸಂಪೂರ್ಣವಾಗಿರ್ತಕ್ಕಂಥ ಮಾಹಿತಿಯನ್ನ ರಾಜಣ್ಣವರು ನೀಡಿದ್ದಾರೆ. ಮತ್ತು ಮೈಸೂರಿನಿಂದ ವಾಪಸ್ಸಾದ ಬಳಿಕ ನಿಮ್ಮನ್ನ ಭೇಟಿ ಆಗ್ತೀನಿ ಅಂತಕ್ಕಂಥ ಮಾತನ್ನು ಕೂಡ ರಾಜಣ್ಣವರು ಮುಖ್ಯಮಂತ್ರಿಗಳಿಗೆ ಹೇಳಿದ್ದಾರೆ. ಅಲ್ಲಿಗೆ ಬಹಳ ಸ್ಪಷ್ಟ ಆಗ್ತಕ್ಕಂಥದ್ದು, ಸಿದ್ದರಾಮಯ್ಯ ಬಣದಲ್ಲಿ ಗುರುಸ್ಕೊಂಡಿರ್ತಕ್ಕಂಥ ಎಲ್ಲರನ್ನೂ ಕೂಡ ಭೇಟಿ ಆಗೋದ್ರ ಮೂಲಕ ತಮ್ಮ ಉದ್ದೇಶವನ್ನ ಈಡೇರಿಕೆ ಮಾಡಿಕೊಳ್ಳಿಕ್ಕೆ ಎಲ್ಲ ರೀತಿಯ ಪ್ರಯತ್ನಗಳನ್ನು ಕೂಡ ಡಿ ಕೆ ಶಿವಕುಮಾರ್ ಮಾಡ್ತಾ ಇದ್ದಾರೆ. ಅವರು ಕೆ ಜೆ ಜಾರ್ಜ್ ಅವರನ್ನು ಭೇಟಿ ಮಾಡಿದ್ರು, ಸತೀಶ್ ಜಾರಕಿಹೊಳಿ ಭೇಟಿ ಮಾಡಿದ್ರು, ಈಗ ರಾಜಣ್ಣವರು ಭೇಟಿ ಮಾಡ್ತಾರೆ. ಇವರೆಲ್ಲರೂ ಕೂಡ ಒಂದು ಅಜೆಂಡಾ ಸೆಟ್ ಮಾಡ್ತಕ್ಕಂಥ ಸಾಮರ್ಥ್ಯ ಇರತಕ್ಕಂಥವ್ರು. ಆ ಕಾರಣಕ್ಕಾಗಿ ಪ್ರತಿಯೊಬ್ಬರನ್ನು ಕೂಡ ಭೇಟಿ ಮಾಡ್ತಕ್ಕಂಥ ಪ್ರಯತ್ನವನ್ನು ಡಿ ಕೆ ಶಿವಕುಮಾರ್ ಮಾಡ್ತಿದ್ದಾರೆ. ಮಾತುಕತೆಯಲ್ಲಿ ನನಗೆ ಸಹಕಾರ ಮತ್ತು ಸಹಾಯದ ಒಂದು ಕಾರ್ಡನ್ನು ಪ್ಲೇ ಮಾಡ್ತಾ ಇರತಕ್ಕಂಥ ಡಿ ಕೆ ಶಿವಕುಮಾರ್ ಸಹಕಾರ ನೀಡುವಂತೆ ಎಲ್ಲರನ್ನೂ ಕೂಡ ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದ್ದಾರೆ. ಅಂದರೆ ಆ ಮೂಲಕ ಎಲ್ಲರನ್ನೂ ಕೂಡ ಒಟ್ಟಿಗೆ ತೆಗೆದುಕೊಂಡು ಹೋಗ್ತಾ ಇದೆ ಅಂತಕ್ಕಂಥ ಒಂದು ಸಂದೇಶವನ್ನು ಕೂಡ ಕೊಡುವ ಪ್ರಯತ್ನವನ್ನು ಕೂಡ ಅವರು ಮಾಡ್ತಾ ಇದ್ದಾರೆ. ಒಂದು ಕಡೆ ಮಲ್ಲಿಕಾರ್ಜುನ ಖರ್ಗೆ ಅವರು ರಾಜ್ಯದಲ್ಲಿ ನಡೆದಿರ್ತಕ್ಕಂಥ ವಿದ್ಯಮಾನದ ಬಗ್ಗೆ ಬೇಸರ ಹೊರಹಾಕಿದ ಬೆನ್ನಲ್ಲೇ ರಾಜಣ್ಣ ಭೇಟಿ ಮಾಡ್ತಕ್ಕಂಥ ಪ್ರಯತ್ನವನ್ನ ಡಿ ಕೆ ಶಿವಕುಮಾರ್ ಮಾಡ್ತಾ ಇರ್ತಕ್ಕಂಥ ಎರಡೆರಡು ಬಾರಿ ಭೇಟಿ ಮಾಡ್ತಕ್ಕಂಥ ಪ್ರಯತ್ನ ಇದೆ. ನಿಜವಾಗ್ಲೂ ಕೂಡ ಎಲ್ಲರನ್ನೂ ಕೂಡ ಒಟ್ಟಿಗೆ ತೆಗೆದುಕೊಂಡು ಹೋಗ್ತಕ್ಕಂಥ ಪ್ರಯತ್ನದ ಭಾಗವಾಗಿ ಇದು ಆಗ್ತಾ ಇದೆಯಾ ಅಂತಕ್ಕಂಥ ಸಹಜವಾದಂಥ ಚರ್ಚೆಗೆ ಶುರುವಾಗಿದೆ. ಒಂದಂತೂ ಸ್ಪಷ್ಟ ಆಗಿದೆ, ಸಿದ್ದರಾಮಯ್ಯ ಬಣದಲ್ಲಿ ಗುರುಸ್ಕೊಂಡು ಸಿದ್ದರಾಮಯ್ಯರು ಯಾವುದೇ ಕಡೆಗೂ ನಾಯಕತ್ವ ಬಿಟ್ಟುಕೊಡಬಾರದು ಅಂತ ಹೇಳಿ ಅಹಿಂದ ಸಭೆಗಳ ಮೂಲಕ ತಮ್ಮದೇ ಆಗಿರ್ತಕ್ಕಂಥ ಒಂದು ಒತ್ತಡ ಹಾಕ್ತಾ ಇದ್ದಂಥ ರಾಜಣ್ಣ, ಸತೀಶ್ ಜಾರಕಿಹೊಳಿ ಇಂಥವ್ರನ್ನೇ ಭೇಟಿ ಮಾಡೋದ್ರ ಮೂಲಕ ಡಿ ಕೆ ಶಿವಕುಮಾರ್ ತಾವು ಏನು ಅಂದುಕೊಂಡಿದ್ದೇವೋ ಅದನ್ನು ಸಾಧಿಸುವಂತ ಭಾಗವಾಗಿ ಎಲ್ಲರ ವಿಶ್ವಾಸ ಗಳಿಸ್ತಕ್ಕಂಥ ಒಂದು ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಅದರಲ್ಲಿ ಎಷ್ಟರ ಮಟ್ಟಿಗೆ ಸಕ್ಸಸ್ ಆಗ್ತಾರೆ ಅಂತಕ್ಕಂಥದ್ದು ಮುಂದಿನ ದಿನಗಳಲ್ಲಿ ಗೊತ್ತಾಗುವಂಥದ್ದು. ಎಸ್ ಆನಂದ್, ರಾಜಕೀಯ ವಿಶ್ಲೇಷಕರಾದಂತಹ ಪ್ರಶಾಂತ್ ಇದ್ದಾರೆ. ಪ್ರಶಾಂತ್, ಸದ್ಯದ ಬೆಳವಣಿಗೆ ನೋಡ್ತಾ ಇದ್ರೆ ಏನ್ ಅನ್ಸುತ್ತೆ? ಯಾಕಂದ್ರೆ ಈಗ ಸದ್ಯದ ಮಟ್ಟಿಗೆ ಡಿ ಕೆ ಶಿವಕುಮಾರ್ ಅವರಿಗೆ ಬೇಕಾಗಿರೋದು ಬೆಂಬಲ. ಕೆ ಎನ್ ರಾಜಣ್ಣ ಅವರನ್ನ ಭೇಟಿ ಮಾಡಿದ್ರು, ಸಹಕಾರ ಕಾರ್ಡ್ ಪ್ಲೇ ಮಾಡಿದ್ರು. ರಾಜಣ್ಣ ಅವ್ರು ಹೇಳಿದ್ರಂತೆ ನನಗೊಂದು ಸ್ವಲ್ಪ ಕಾಲಾವಕಾಶ ಬೇಕು, ಆದ್ರೆ ನನ್ನ ಬೆಂಬಲ ಸಿದ್ದರಾಮಯ್ಯನವರಿಗೆ ಅಂತ. ಈಗ ಸಿದ್ದರಾಮಯ್ಯನವರ ಬೆನ್ನಿಗೆ ಸ್ಟ್ರಾಂಗ್ ಆಗಿ ನಿಂತಿರುವಂತಹ ನಾಯಕರನ್ನೇ ಡಿ ಕೆ ಶಿವಕುಮಾರ್ ಭೇಟಿ ಆಗ್ತಾ ಇದ್ದಾರೆ. ಜಮೀರ್, ಸತೀಶ್ ಜಾರಕಿಹೊಳಿ, ಎಂ ಬಿ ಪಾಟೀಲ್, ಕೆ ಎನ್ ರಾಜಣ್ಣ. ಯಾವ ಕಾರಣಕ್ಕಾಗಿ ಇದು ಅಂತ ಅನ್ಸುತ್ತೆ? ಯಾಕಂದ್ರೆ ಅವರೆಲ್ಲ ಸಿಎಂ ಬೆಂಬಲಕ್ಕೆ ಇರೋರು. ಶ್ವೇತಾ ನೋಡಿ, ಸಂತೋಷ್ ಲಾಡ್, ಎಂ ಬಿ ಪಾಟೀಲ್ರಿಂದ ಹಿಡಿದು ಸತೀಶ್ ಜಾರಕಿಹೊಳಿ, ರಾಜಣ್ಣ, ಎಚ್ ಸಿ ಮಹದೇವಪ್ಪ ಇವರೆಲ್ಲರೂ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಪರಮಾಪ್ತ ಬೆಂಬಲಿಗರು ಅಂತಕ್ಕಂಥದ್ದು ಎಲ್ರಿಗೂ ಗೊತ್ತಿರುವ ವಿಚಾರ. ಡಿ ಕೆ ಶಿವಕುಮಾರ್ ಕೂಡ ನೀವು ಸಿದ್ದರಾಮಯ್ಯನವರ ಬೆಂಬಲ ಬಿಟ್ಟು ನನ್ನ ಕಡೆ ಬನ್ನಿ ಕೂಡಲೇ ಅಂತಕ್ಕಂಥದ್ದನ್ನ ಹೇಳ್ತಾ ಇಲ್ಲ. ಆದರೆ ರಾಜಕಾರಣದಲ್ಲಿ ನೋಡಿ, ನೋಬಡಿ ಈಸ್ ಪರ್ಮನೆಂಟ್ ಫ್ರೆಂಡ್, ನೋಬಡಿ ಈಸ್ ಪರ್ಮನೆಂಟ್ ಫೋ. ಆ ದೃಷ್ಟಿಯಿಂದ ನೋಡಿ, ಕೆ ಎನ್ ರಾಜಣ್ಣ ಮಂತ್ರಿ ಸ್ಥಾನದಿಂದ ಕೆಳಗಿಳಿಲಿಕ್ಕೆ ಅತಿ ದೊಡ್ಡ ಪಾತ್ರ ವಹಿಸಿದ್ದು ಡಿ ಕೆ ಶಿವಕುಮಾರ್ ಹೈಕಮಾಂಡ್ಗೆ ನೀಡಿದ ದೂರು. ಆ ಕಾರಣದಿಂದಲೇ ಕೆ ಎನ್ ರಾಜಣ್ಣ ಅಧಿಕಾರದಿಂದ ಕೂಡ ಕೆಳಗಿಳಿಬೇಕಾಯಿತು. ಆದರೆ ಈಗ ಡಿ ಕೆ ಶಿವಕುಮಾರ್ ಕೆ ಎನ್ ರಾಜಣ್ಣ ಅವರನ್ನು ರೀಚೌಟ್ ಮಾಡ್ತಕ್ಕಂಥ ಪ್ರಯತ್ನವನ್ನು ಬಹಿರಂಗವಾಗಿ ಮಾಡುವುದರ ಮೂಲಕ ಒಂದು ವೇಳೆ ಪರಿಸ್ಥಿತಿ ಹೈಕಮಾಂಡ್ ನನ್ನನ್ನು ಮುಖ್ಯಮಂತ್ರಿ ಮಾಡುತ್ತೆ ಅನ್ನುವ ನಿರ್ಣಯವನ್ನು ತೆಗೆದುಕೊಂಡ್ರೆ ಸಿದ್ದರಾಮಯ್ಯನವರ ಪರಮಾಪ್ತ ನಿಷ್ಠ ಬೆಂಬಲಿಗರು ನನ್ನ ವಿರುದ್ಧ ಬಂಡೇಳಬಾರ್ದು ಅನ್ನುವ ಮುಂಜಾಗ್ರತೆಯನ್ನು ಡಿ ಕೆ ಶಿವಕುಮಾರ್ ತೆಗೆದುಕೊಳ್ತಾ ಇದ್ದಾರೆ. ಎಲ್ಲೂ ಕೂಡ ಡಿ ಕೆ ಶಿವಕುಮಾರ್ ಸತೀಶ್ ಜಾರಕಿಹೊಳಿ ಅವರಿಂದ ಎಕ್ಸ್ಪೆಕ್ಟ್ ಮಾಡ್ತಾ ಇಲ್ಲ ನೀವು ರಾತ್ರಿ ನನ್ನ ಬೆಂಬಲಕ್ಕೆ ನಿಲ್ಬೇಡಿ ಅಂತ, ನಿಲ್ಲಿ ಅನ್ನೋದನ್ನು ಅವರೇನು ಎಕ್ಸ್ಪೆಕ್ಟ್ ಮಾಡ್ತಾ ಇಲ್ಲ. ಯಾಕಂದರೆ ಸತೀಶ್ ಜಾರಕಿಹೊಳಿ ಇರಲಿ, ರಾಜಣ್ಣ ಇರಲಿ, ಮಹದೇವಪ್ಪನವ್ರು ಇರಲಿ, ಇವರೇನು ಬಂದು ರಾತ್ರಿ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗಲಿ, ಸಿದ್ದರಾಮಯ್ಯನವರು ಕೆಳಗಿಳಿಲಿ ಅನ್ನುವ ಜೆಂಡಾ ಹಿಡಿಯುವ ರಾಜಕಾರಣಿಗಳಲ್ಲ. ಅವರು ಸಿದ್ದರಾಮಯ್ಯನವರ ಕಟ್ಟಾ ಬೆಂಬಲಿಗರು ಹೌದು. ಆದರೆ ಗಿವನ್ ಇವೆಂಚುಯಾಲಿಟಿ ಹೈಕಮಾಂಡ್ ಒಂದು ವೇಳೆ ಸಿದ್ದರಾಮಯ್ಯನವರನ್ನ ಮನವೊಲಿಸುವ ಪ್ರಯತ್ನವನ್ನು ಮಾಡುವ ಸಂದರ್ಭದಲ್ಲಿ ಸಿದ್ದರಾಮಯ್ಯನವರ ಪರವಾಗಿ ಗಟ್ಟಿಯಾಗಿ ನಿಂತುಕೊಳ್ತಕ್ಕಂಥ ಇಬ್ಬರು ರಾಜಕಾರಣಿಗಳು ಯಾರಾದರೂ ಇದ್ದರೆ, ಯಾರಿಗೆ ಶಾಸಕರ ಬೆಂಬಲ, ಜಾತಿಯ ಬೆಂಬಲವೂ ಇದ್ದರೆ ಅದು ಸತೀಶ್ ಜಾರಕಿಹೊಳಿ ಮತ್ತು ಸತೀಶ್ ಜಾರಕಿಹೊಳಿ ಜೊತೆಗಿರ್ತಕ್ಕಂಥ ಕೆ ಎನ್ ರಾಜಣ್ಣ. ಕೆ ಎನ್ ರಾಜಣ್ಣ ಬಹಿರಂಗವಾಗಿ ಕೂಡ ಹೇಳಿದ್ದಾರೆ, ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆದರೆ ನಾನೇನು ಮಂತ್ರಿ ಆಗಲ್ಲ ಅನ್ನೋದನ್ನು ನಮ್ಮ ಸ್ಟುಡಿಯೋದಲ್ಲೇ ಹೇಳಿದರು. ಎರಡನೇ ಅಂಶ ಕೆ ಎನ್ ರಾಜಣ್ಣ ಅವರು ಹೇಳಿದ್ದು, ಒಂದು ವೇಳೆ ಸಿದ್ದರಾಮಯ್ಯನವ್ರನ್ನ ಕೆಳಗಿಳಿಸುವ ಪರಿಸ್ಥಿತಿ ಬಂದಲ್ಲಿ ನಾನು ದಲಿತ ಮುಖ್ಯಮಂತ್ರಿಯಾಗಿ ಪರಮೇಶ್ವರ್ ಅವ್ರನ್ನ ಮುಖ್ಯಮಂತ್ರಿ ಮಾಡಲಿಕ್ಕೆ ಓಡಾಡ್ತೇನೆ ಹೊರತು ಡಿ ಕೆ ಶಿವಕುಮಾರ್ಗೆ ಬೆಂಬಲ ಇಲ್ಲ ಅಂತಕ್ಕಂಥದ್ದು. ಹೀಗಿರುವಾಗ ಡಿ ಕೆ ಶಿವಕುಮಾರಿಗೆ ಮಾಡ್ತಾ ಇರ್ತಕ್ಕಂಥ ಪ್ರಯತ್ನ ಏನು ಅಂತಂದರೆ, ನೀವು ಸಿದ್ದರಾಮಯ್ಯನವರ ಬೆಂಬಲಕ್ಕಿದ್ದೀರಾ, ಬೆಂಬಲಕ್ಕಿರಿ.
ಬೈ ಚಾನ್ಸ್ ಹೈಕಮಾಂಡ್ ನನ್ನ ಪರವಾಗಿ ತೀರ್ಮಾನವನ್ನು ತೆಗೆದುಕೊಂಡಲ್ಲಿ ನೀವು ನನಗೆ ಬಂದು ಬೆಂಬಲವನ್ನು ವ್ಯಕ್ತಪಡಿಸಬೇಕು. ಬೆಂಬಲ ವ್ಯಕ್ತಪಡಿಸದೇ ಹೋದರೂ ಕೂಡ ನನಗೆ ವಿರೋಧವಾಗಿ ಭಿನ್ನ ಸ್ವರಗಳನ್ನು ತೆಗಿಬೇಡಿ ಅನ್ನುವ ಮನವಿಯನ್ನು ಡಿ ಕೆ ಶಿವಕುಮಾರ್ ರಾಜಣ್ಣ ಅವರಿಗೆ ಮಾಡಿದ್ದಾರೆ ಅಂತಕ್ಕಂಥದ್ದನ್ನು ಡಿ ಕೆ ಶಿವಕುಮಾರ್ ಆಪ್ತ ಮೂಲಗಳು ಹೇಳ್ತಾ ಇವೆ. ಆ ಕಾರಣದಿಂದಲೇ ಅವರು ರೀಚ್ ಔಟ್ ಮಾಡ್ತಕ್ಕಂಥ ಪ್ರಯತ್ನ ಮಾಡಿದರು. ಜಾರ್ಜನ ಭೇಟಿಯಾದರು. ಜಾರ್ಜ್ ಸಿದ್ದರಾಮಯ್ಯನವರ ಬೆಂಬಲಿಗ, ಆದರೆ ಡಿ ಕೆ ಶಿವಕುಮಾರ್ ಅವರಿಗೆ ಆತ್ಮೀಯ. ಇನ್ನೊಂದು ಕಡೆ ಸತೀಶ್ ಜಾರಕಿಹೊಳಿ ಅವರನ್ನು ಎರಡೆರಡು ಬಾರಿ ಭೇಟಿಯಾದರು. ಒಮ್ಮೆ ಮದುವೆಯಲ್ಲಿ ಭೇಟಿಯಾದರು, ಒಮ್ಮೆ ರಾತ್ರಿ ಒಂದು ಅಜ್ಞಾತ ಸ್ಥಳದಲ್ಲಿ ಕೂಡ ಭೇಟಿಯಾದರು. ಈಗ ಕೆ ಎನ್ ರಾಜಣ್ಣ ಅವ್ರನ್ನ ಕೂಡ ಭೇಟಿ ಆಗ್ತಿದ್ದಾರೆ. ಸಿದ್ದರಾಮಯ್ಯನವರು ಒಬ್ಬೊಬ್ಬರೇ ಬೆಂಬಲಿಗರನ್ನು ಭೇಟಿಯಾಗಿ ಒಂದು ವೇಳೆ ಸಿದ್ದರಾಮಯ್ಯನವರನ್ನು ಹೈಕಮಾಂಡ್ ತೆಗಿಬೇಕು ಅನ್ನುವ ನಿರ್ಣಯ ತೆಗೆದುಕೊಂಡಾಗ ನೀವು ಬೆಂಬಲ ಕೊಟ್ಟರೆ ಸಿದ್ದರಾಮಯ್ಯನವರು ಪೊಲಿಟಿಕಲಿ ಆ್ಯಕ್ಟಿವ್ ಆಗ್ತಾರೆ, ಪೊಲಿಟಿಕಲಿ ಡಿಫೈಂಟ್ ಆಗ್ತಾರೆ. ಅದನ್ನು ತಡೆಯುವ ಪ್ರಯತ್ನವನ್ನು ಡಿ ಕೆ ಶಿವಕುಮಾರ್ ಸಿದ್ದರಾಮಯ್ಯನವರ ಬೆಂಬಲಿಗರು ಜಮೀರ್ ಅಹಮದ್ ಖಾನ್ರನ್ನು ಕೂಡ ಭೇಟಿಯಾಗಿದ್ದರು, ಎಂ ಬಿ ಪಾಟೀಲ್ರನ್ನು ಭೇಟಿಯಾಗಿದ್ದರು. ಅವರನ್ನು ಭೇಟಿಯಾಗಿ ಒಂದು ಹೈಕಮಾಂಡ್ಗೆ ತೋರಿಸ್ತಾ ಇದ್ದಾರೆ, ನಾನು ಬರುವ ಸಂದರ್ಭದಲ್ಲಿ ಸಿದ್ದರಾಮಯ್ಯನವರ ಬೆಂಬಲಿಗರನ್ನು ಅಕಾಮಿಡೇಟ್ ಮಾಡಿ ತೆಗೆದುಕೊಂಡು ಹೋಗ್ತೀನಿ. ಎರಡನೇದು, ಒಂದು ವೇಳೆ ನೀವು ನಿರ್ಣಯವನ್ನು ತೆಗೆದುಕೊಂಡ್ರೆ ಇವರು ನನ್ನ ಬೆಂಬಲಕ್ಕೆ ಬರಲಿಕ್ಕಿಲ್ಲ, ಆದರೆ ನನ್ನ ವಿರೋಧನೂ ಮಾಡಲಿಕ್ಕಿಲ್ಲ ಅನ್ನೋದನ್ನು ಸಟಲ್ ಆಗಿ ತೋರಿಸುವ ಮೆಸೇಜನ್ನು ಡಿ ಕೆ ಶಿವಕುಮಾರ್ ಪ್ರಯತ್ನ ಮಾಡ್ತಿದ್ದಾರೆ ಅಂತ ಅನ್ಸುತ್ತೆ. ಶ್ವೇತಾ, ಓಕೆ, ಅಂದ್ರೆ ನೀವು ಗ್ರೀನ್ ಫ್ಲಾಗ್ ಹಾರಿಸಿಲ್ಲ ಅಂದ್ರೂ ಓಕೆ, ಆದ್ರೆ ನನಗೆ ರೆಡ್ ಫ್ಲಾಗ್ ಅಂತೂ ತೋರಿಸ್ಬೇಡಿ ಅಂತ, ಸೈಲೆಂಟ್ ಆಗಿರ್ಲಿ ಅಂತ. ನನಗೆ ಬಿಳಿ ಫ್ಲಾಗ್ ತೋರಿಸಿದ್ರೆ ಸಾಕು, ನನ್ನ ಪರವಾಗಿ ಬರಬೇಡಿ, ಸಿದ್ದರಾಮಯ್ಯನವ್ರನ್ನ ಕಡೆಯೇ ಇರಿ, ಆದ್ರೆ ನನಗೆ ರೆಡ್ ಫ್ಲಾಗ್ ಅನ್ನ ತೋರಿಸಿ ನೀವು ಇವರನ್ನ ಮಾಡಬೇಡಿ, ಪರಮೇಶ್ವರನ್ನ ಮಾಡಿ, ಇವೆಲ್ಲ ಆಗಲ್ಲ, ಹೋಗಲ್ಲ. ನೀವು ನನ್ನ ಬೆಂಬಲಕ್ಕಿರಿ, ನಾನು ನಿಮ್ಮ ಜೊತೆ, ನೀವು ಸಿದ್ದರಾಮಯ್ಯನವರ ಬೆಂಬಲಕ್ಕಿದ್ರೂ ಪರವಾಗಿಲ್ಲ, ನನ್ನ ವಿರೋಧವನ್ನ ಹೈಕಮಾಂಡ್ ನಿರ್ಣಯ ತೆಗೆದುಕೊಂಡ್ರೆ ಮಾಡಬೇಡಿ. ಇದು ಅನೇಕ ಬಾರಿ ಪಾಲಿಟಿಕ್ಸ್ ಅಲ್ಲಿ ನಡೆಯುತ್ತೆ ಶ್ವೇತಾ. ಯಡಿಯೂರಪ್ಪನವರ ಬೇಡ ಇವ್ರ ಕಡೆಯಿಂದ ಅನ್ನೋದೊಂದು ಬೆಂಬಲಿಗರಿಗೆ ಅನೇಕರು ರೀಚ್ ಔಟ್ ಮಾಡ್ತಾ ಇದ್ರು. ಯಡಿಯೂರಪ್ಪನವ್ರ ಜೊತೆಗೆ ತೆಗಿತಾರೆ ಅಂತಾದ್ರೆ ನನ್ನ ಕಡೆ ಬನ್ನಿ ಅಂತ. ಅದೇ ಪ್ರಯತ್ನವನ್ನ ಡಿ ಕೆ ಶಿವಕುಮಾರ್ ಮಾಡ್ತಿದ್ದಾರೆ ಅಂತ. ಓಕೆ ಪ್ರಶಾಂತ್, ರಾಜ್ಯ ಕಾಂಗ್ರೆಸ್ ನಲ್ಲಿ ನಾಯಕತ್ವ ಅನ್ನೋದು ತಾರಕಕ್ಕೇರ್ತಾ ಇದೆ. ಸಂಘರ್ಷ ಬಹಳ ಜೋರಾಗಿ ಹಲವು ದಿನದಿಂದ ನಡೀತಾ ಇದೆ. ಈಗಂತೂ ಅಧಿವೇಶನ ಮುಗಿದಿದೆ. ಅಧಿವೇಶನ ಮುಗಿತಾ ಇದ್ದಂತೆ ಕುರ್ಚಿ ಕದನ ಮತ್ತೆ ಶುರುವಾಗಿದೆ. ಅಧಿವೇಶನದ ತನಕ ಕದನ ವಿರಾಮ ಘೋಷಣೆ ಆಗಿದ್ದು, ಕದನ ವಿರಾಮದ ವ್ಯಾಲಿಡಿಟಿ ಮುಗಿದಿದೆ. ಈಗ ಕುರ್ಚಿ ಸಂಘರ್ಷ ಮತ್ತೆ ಶುರುವಾಗಿದೆ. ನಾಳೆ ದೆಹಲಿಗೆ ಹೋಗ್ತಾ ಇದ್ದಾರೆ ಡಿಸಿಎಂ ಡಿ ಕೆ ಶಿವಕುಮಾರ್. ಇಲಾಖೆ ಕೆಲಸಗಳ ಜೊತೆ ವರಿಷ್ಠರ ಭೇಟಿಗೂ ಕೂಡ ಪ್ರಯತ್ನ ಆಗತ್ತೆ. ನಾಳೆ ಕೇಂದ್ರ ನೀರಾವರಿ ಸಚಿವರ ಜೊತೆ ಡಿಸಿಎಂ ಮೀಟಿಂಗ್ ಇದೆ. ಇಲಾಖೆ ಕೆಲಸಗಳಿದೆ, ಅದರ ಜೊತೆಗೆ ವರಿಷ್ಠರ ಭೇಟಿಗೂ ಕೂಡ ಪ್ರಯತ್ನ ನಡೆಯುತ್ತೆ. ನ್ಯಾಷನಲ್ ಹೆರಾಲ್ಡ್ ಪ್ರಕರಣದಲ್ಲಿ ಡಿಕೆಶಿ ನೋಟಿಸ್ ಇದೆ. ಎರಡು ವಿಚಾರಗಳ ನೆಪ ಒಡ್ಡಿ ದೆಹಲಿಗೆ ಡಿ ಕೆ ಶಿವಕುಮಾರ್ ಪ್ರಯಾಣ ಬೆಳೆಸ್ತಾ ಇರೋದು. ಈ ಎರಡು ಸಭೆ ನಂತರ ಹೈಕಮಾಂಡ್ ನಾಯಕರನ್ನ ಭೇಟಿಯಾಗೋ ಚಾನ್ಸಸ್ ಇದೆ. ವಿದೇಶ ಪ್ರವಾಸದಿಂದ ವಾಪಸ್ ಆಗಿದ್ದಾರೆ ರಾಹುಲ್ ಗಾಂಧಿ. ಸದ್ಯಕ್ಕೆ ದೆಹಲಿಯಲ್ಲೇ ಸೋನಿಯಾ ಗಾಂಧಿ ಕೂಡ ಇದ್ದಾರೆ. ಸಿಡಬ್ಲ್ಯೂಸಿ ಸಭೆಗೂ ಮೊದಲೇ ಹೈಕಮಾಂಡ್ ನಾಯಕರನ್ನ ಭೇಟಿಯಾಗಿ ಚರ್ಚೆ ನಡೆಸಬೇಕು ಅನ್ನೋದಿದೆ ಡಿ ಕೆ ಶಿವಕುಮಾರ್. ದೆಹಲಿಗೆ ಹೋಗೋದಕ್ಕೆ ಎರಡು ಕಾರಣ ಇದೆ. ಆ ಕಾರಣಗಳನ್ನ ಇಟ್ಕೊಂಡು ದೆಹಲಿಗೆ ಹೋಗ್ತಾ ಇದ್ದಾರೆ. ಆದ್ರೆ ಅದರ ನಡುವೆ ಹೈಕಮಾಂಡ್ ನಾಯಕರನ್ನ ಭೇಟಿಯಾಗೋದಕ್ಕೆ ಪ್ರಯತ್ನ ಪಡೋದಂತೂ ಪಕ್ಕ ಅಂತ ಹೇಳಲಾಗ್ತಾ ಇದೆ. ರಾಜ್ಯ ಕಾಂಗ್ರೆಸ್ನಲ್ಲಿ ನಾಯಕತ್ವ ಸಂಘರ್ಷ ಅಂತೂ ಮತ್ತೊಂದು ಹಂತಕ್ಕೆ ಏರಿದೆ. ಈಗ ಎರಡೆರಡು ಬ್ರೇಕ್ಫಾಸ್ಟ್ ಸಭೆ ನಂತರ ಪರಿಸ್ಥಿತಿಯನ್ನ ತಿಳಿಗೊಳಿಸೋ ಪ್ರಯತ್ನ ಆಯಿತು. ಒಂದು ಕದನ ವಿರಾಮ ಅಂತ ಘೋಷಣೆ ಆಯಿತು. ಅದು ಡಿಸೆಂಬರ್ 19ರ ತನಕ ಅಪ್ಲೈ ಆಯಿತು. ಈಗ ಅಧಿವೇಶನ ಮುಗಿತಾ ಇದ್ದಂತೆ ಮತ್ತೆ ಅಧಿಕಾರ ಸಂಘರ್ಷ ಜೋರಾಗಿದೆ. ಹೈಕಮಾಂಡ್ ನಾಯಕರ ಭೇಟಿಗೆ ಡಿಸಿಎಂ ಡಿ ಕೆ ಶಿವಕುಮಾರ್ ಮುಂದಾಗಿದ್ದಾರೆ. ನಾಳೆ ದೆಹಲಿಗೆ ಹೋಗ್ತಾ ಇದ್ದಾರೆ. ಮತ್ತೊಂದಷ್ಟು ಬೆಳವಣಿಗೆ ದೆಹಲಿ ಅಂಗಳದಲ್ಲಿ ಆಗಬಹುದು ಅನ್ನೋ ನಿರೀಕ್ಷೆ ಇದೆ. ನಾಳೆ ದೆಹಲಿಗೆ ಹೋಗ್ತಾ ಇದ್ದಾರೆ ಡಿಸಿಎಂ ಡಿ ಕೆ ಶಿವಕುಮಾರ್. ದೆಹಲಿಗೆ ಹೋಗೋದಕ್ಕೂ ಮುನ್ನ ಡಿ ಕೆ ಶಿವಕುಮಾರ್ ರಣತಂತ್ರವನ್ನ ಕೆಣದಿದ್ದಾರೆ. ಏನಾ ರಣತಂತ್ರ? ಸಿಎಂ ಆಪ್ತ ಬಳಗದವರನ್ನ ಭೇಟಿಯಾಗ್ತಾ ಇದ್ದಾರೆ. ಹಲವು ದಿನಗಳಿಂದ ಡಿಸಿಎಂ ಮಾಡ್ತಾ ಇದ್ದಾರೆ. ಮುಖ್ಯಮಂತ್ರಿಗಳ ಆಪ್ತ ಬಳಗದಲ್ಲಿ ಗುರುತಿಸಿಕೊಂಡವರನ್ನ ಭೇಟಿಯಾಗ್ತಾ ಇದ್ದಾರೆ. ಜಮೀರ್ ಆಯ್ತು, ಸತೀಶ್ ಜಾರಕಿಹೊಳಿ, ಎಂ ಬಿ ಪಾಟೀಲ್ ಭೇಟಿಯಾಗಿ ಚರ್ಚೆ ಮಾಡಿದ್ದಾರೆ. ಶನಿವಾರ ಸಿಎಂ ಅತ್ಯಾಪ್ತ ಕೆ ಎನ್ ರಾಜಣ್ಣ ಅವರನ್ನ ಭೇಟಿಯಾಗಿ ಚರ್ಚೆ ಮಾಡಿದ್ರು. ಮುಖ್ಯಮಂತ್ರಿಗಳ ಅತ್ಯಾಪ್ತರು ಕೆ ಎನ್ ರಾಜಣ್ಣ ಸದಾ ಸಿಎಂ ಪರ ಬ್ಯಾಟ್ ಬೀಸ್ತಾ ಇರ್ತಾರೆ. ಸುಮಾರು ಅರ್ಧ ಗಂಟೆಗೂ ಹೆಚ್ಚು ಕಾಲ ಇಬ್ಬರ ನಡುವೆ ಚರ್ಚೆ ಆಯಿತು.
ಹಿರಿಯರನ್ನ ವಿಶ್ವಾಸಕ್ಕೆ ಪಡೆದು ವೇದಿಕೆ ರೆಡಿ ಮಾಡ್ಕೋತಾ ಇದ್ದಾರಾ ಡಿಕೆ ಶಿವಕುಮಾರ್? ಮತ್ತೆ ನಿನ್ನೆ ರಾತ್ರಿ ಕೆಎನ್ ರಾಜಣ್ಣ ಅವರನ್ನ ಭೇಟಿಯಾಗಿ ಚರ್ಚೆ ಮಾಡಿದ್ದಾರೆ. ಹೈಕಮಾಂಡ್ ಇನ್ನೇನು ಒಂದು ನಿರ್ಧಾರಕ್ಕೆ ಬರುತ್ತೆ, ಹೈಕಮಾಂಡ್ ನಿರ್ಧಾರದ ವೇಳೆ ಅಡ್ಡಿಯಾಗಬಾರದು ಅಂತ ಡಿಕೆ ಶಿವಕುಮಾರ್ ಸಿದ್ಧತೆ ಮಾಡ್ಕೋತಾ ಇರೋದು, ಒಂದು ವೇದಿಕೆ ಸೆಟ್ ಮಾಡ್ತಾ ಇದ್ದಾರೆ. ಈ ವೇದಿಕೆಯನ್ನ ಸೆಟ್ ಮಾಡಿಕೊಂಡು ದೆಹಲಿ ಫ್ಲೈಟ್ ಹತ್ತುತ್ತಿದ್ದಾರಾ? ರಣತಂತ್ರ ಇದು. ಸದ್ಯಕ್ಕೆ ರಾಜ್ಯ ಕಾಂಗ್ರೆಸ್ನಲ್ಲಿ ನಡೀತಾ ಇರೋದೇ ಬಹಳ ಮುಖ್ಯವಾಗಿ ಈ ಅಧಿಕಾರ ಸಂಘರ್ಷ ಕಳೆದ ಹಲವು ತಿಂಗಳಿಂದ. ಅದರ ಜೊತೆಗೆ ಡಿಕೆ ಶಿವಕುಮಾರ್ ತಮ್ಮ ಪ್ರಯತ್ನವನ್ನ ತಾವು ಮಾಡ್ತಾ ಇದ್ದಾರೆ. ನೋಡ್ತಾ ಇದ್ದೀರಿ ಸ್ಕ್ರೀನ್ ಮೇಲೆ ಡಿಕೆ ಶಿವಕುಮಾರ್ ಮತ್ತು ಜಮೀರ್ ಭೇಟಿಯ ಫೋಟೋ. ಸತೀಶ್ ಜಾರಕಿಹೊಳಿ ಅವರನ್ನ ಭೇಟಿಯಾಗಿತ್ತು. ಜಮೀರ್ ಸಿದ್ದರಾಮಯ್ಯನವರ ಅತ್ಯಾಪ್ತರು. ಜಮೀರ್ ಅಹಮದ್ ಖಾನ್ ರನ್ನು ಭೇಟಿಯಾಗಿ ಚರ್ಚೆ ಮಾಡಿದ್ರು ಡಿಕೆ ಶಿವಕುಮಾರ್. ಇನ್ನೊಂದ್ ಕಡೆ ಸತೀಶ್ ಜಾರಕಿಹೊಳಿ ಬೆಳಗಾವಿ ವರ್ಸಸ್ ಬೆಂಗಳೂರು ಪಾಲಿಟಿಕ್ಸ್ ಅನ್ನೋಷ್ಟರ ಮಟ್ಟಿಗೆ ಸತೀಶ್ ಜಾರಕಿಹೊಳಿ ಮತ್ತು ಡಿಕೆ ಶಿವಕುಮಾರ್ ಅವರ ನಡುವೆ ರಾಜಕೀಯ ವೈರುಧ್ಯಗಳಿದೆ. ಆದ್ರೂ ಇಬ್ರು ಭೇಟಿಯಾದ್ರು, ಚರ್ಚೆ ಮಾಡಿದ್ರು ಎರಡೆರಡು ಸಲ. ಒಂದು ಸಲ ಪ್ರತ್ಯೇಕವಾಗಿ ಸಿಕ್ಕಿ ಮಾತಾಡಿದ್ದಾರೆ, ಮತ್ತೊಂದು ಕಡೆ ಒಂದು ಮದುವೆ ಸಮಾರಂಭದಲ್ಲಿ ಎದುರ ಬದ್ರ ಆಗ್ತಾರೆ, ಪ್ರತ್ಯೇಕವಾಗಿ ಹೋಗಿ ಕೂತು ಅಲ್ಲೂ ಕೂಡ ಮಾತಾಡ್ತಾರೆ. ಇನ್ನೊಂದು ಕಡೆ ಎಂಬಿ ಪಾಟೀಲ್ ಅವರನ್ನ ಭೇಟಿಯಾಗಿತ್ತು. ವೇದಿಕೆಯ ಕಾರ್ಯಕ್ರಮ, ಅಲ್ಲೂ ಕೂಡ ಪ್ರತ್ಯೇಕವಾಗಿ ಹೋಗಿ ಕೂತು ಎಂಬಿ ಪಾಟೀಲ್ ಅವ್ರ ಜೊತೆ ಡಿಕೆ ಶಿವಕುಮಾರ್ ಮಾತಾಡಿದ್ರು. ಕೆಎನ್ ರಾಜಣ್ಣ ಮೊನ್ನೆ ಶನಿವಾರ ಭೇಟಿಯಾದ್ರು, ಅದಾದ್ಮೇಲೆ ನಿನ್ನೆ ರಾತ್ರಿ ಕೂಡ ಭೇಟಿಯಾಗಿ 2 ತಾಸು ಚರ್ಚೆ ಮಾಡಿದ್ದಾರೆ. ಏನ್ ಚರ್ಚೆ ಆಯ್ತು ಅಂದ್ರೆ ಸಹಕಾರ ಕಾರ್ಡ್ ಪ್ಲೇ ಮಾಡಿದ್ದಾರೆ ಅಂತ. ನಿಮ್ಮ ಸಹಕಾರ ನನಗಿರಲಿ, ನನ್ನ ಕಡೆಯಿಂದ ನಿಮಗ್ ಸಹಕಾರ ಇರುತ್ತೆ ಅಂತ. ಇವಾಗ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ವಿದ್ಯಾ ಇದ್ದಾರೆ, ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಇನ್ನು ರಾಜಕೀಯ ವಿಶ್ಲೇಷಕರಾದಂತ ಪ್ರಶಾಂತ್ ನಾಥ್ ಕೂಡ ಇದ್ದಾರೆ. ವಿದ್ಯಾ, ನಿಮ್ಮನ್ನ ಕೇಳೋದಾದ್ರೆ ಈಗ ನಾಳೆ ಡಿಕೆ ಶಿವಕುಮಾರ್ ಏನೋ ದೆಹಲಿಗೆ ಹೋಗ್ತಾ ಇದ್ದಾರೆ, ಅದಕ್ಕಿಂತ ಮುಂಚೆ ಒಂದಷ್ಟು ಆಕ್ಟಿವ್ ಆಗಿದ್ರು, ಸ್ಟೇಜ್ ಸೆಟ್ ಮಾಡ್ಕೊಂಡ್ರು. ಇದು ಡಿಕೆ ಶಿವಕುಮಾರ್ ಅವರ ರಣತಂತ್ರ ಅಂತ. ಈಗ ನಾಳೆ ದೆಹಲಿ ಫ್ಲೈಟ್ ಹತ್ತೋಕ್ಕೂ ಮುಂಚೆ ಡಿಕೆ ಶಿವಕುಮಾರ್ ಇಲ್ಲಿ ಯಾವ ತರ ಪ್ರಿಪೇರ್ ಆದ್ರು? ನಾಳೆ ಹೈಕಮಾಂಡ್ ನಾಯಕರನ್ನ ಭೇಟಿ ಮಾಡೋದ್ರ ಬಗ್ಗೆ ಏನು ಅಪ್ಡೇಟ್ ಸಿಗ್ತಾ ಇದೆ? ಶ್ವೇತಾ, ರಾಜಕಾರಣಿಗಳು ಯಾವುದಾದ್ರೂ ಒಂದು ಮಹತ್ವವಾದಂತಹ ನಿರ್ಧಾರ ತೆಗೆದುಕೊಳ್ಬೇಕಾದ್ರೆ 100 ಸಾರಿ ಯೋಚನೆ ಮಾಡ್ತಾರೆ. ಅದೇ ರೀತಿಯಾಗಿ ಸಿಎಂ ಡಿಕೆ ಶಿವಕುಮಾರ್ ಅವರು ಈಗ ಸಿಎಂ ಸ್ಥಾನವನ್ನ ತೆಗೆದುಕೊಳ್ಳೋದಕ್ಕೆ ಪಟ್ಟನ್ನ ಹಿಡಿದಿರುವಂಥದ್ದು. ಸೊ ಇದರೆಲ್ಲದರ ಮಧ್ಯೆ ತನಗೆ ವಿರೋಧ ವ್ಯಕ್ತಪಡಿಸುವಂಥವರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಳುವಂತಹ ಕೆಲಸವನ್ನ ಸಿಎಂ ಡಿಕೆ ಶಿವಕುಮಾರ್ ಅವರು ಸಾಕಷ್ಟು ದಿನಗಳಿಂದ ಮಾಡ್ತಾ ಇದ್ದಾರೆ. ನಾವು ಆ ವೇನ ನೋಡ್ತಾ ಹೋದ್ರೆ ಡಿಕೆ ಶಿವಕುಮಾರ್ ಅವರು ಮೊದಲು ಸತೀಶ್ ಜಾರಕಿಹೊಳಿ ಅವರನ್ನ ಭೇಟಿಯಾಗಿದ್ರು, ಅದಾದ ಬಳಿಕ ಜಮೀರ್ ಅಹಮದ್ ಖಾನ್ ಅವರನ್ನ ಭೇಟಿಯಾಗಿದ್ರು, ಅದಾದ ಇನ್ನೊಂದು ಫಂಕ್ಷನ್ಗೆ ಹೋಗಿರುವಂತಹ ಸಂದರ್ಭ ಕೂಡ ಎಂಬಿ ಪಾಟೀಲ್ ಅವರನ್ನ ಭೇಟಿಯಾದ್ರು, ಮತ್ತೆ ಸತೀಶ್ ಜಾರಕಿಹೊಳಿ ಅವರನ್ನ 2ನೇ ಬಾರಿ ಭೇಟಿಯಾದ್ರು. ಸೊ ಇವರೆಲ್ಲರ ಬಳಿ ಅವರು ಸಹಕಾರವನ್ನ ಕೋರಿದ್ರು. ನನಗೆ ಯಾವುದೇ ಕಾರಣಕ್ಕೂ ಕೂಡ ಸಿಎಂ ಸ್ಥಾನವನ್ನ ಪವರ್ ಶೇರಿಂಗ್ ವಿಚಾರ ಬಂದಂತ ಸಂದರ್ಭದಲ್ಲಿ ನೀವು ಯಾರೂ ಕೂಡ ಸಹಕಾರವನ್ನ ಕೊಡಲ್ಲ ಅನ್ನುವಂತಹ ಮಾತನ್ನ ಹೇಳಬಾರದು ಅನ್ನುವಂತಹ ನಿಟ್ಟಿನಲ್ಲೂ ಕೂಡ ಅವರು ಮನವಿಯನ್ನ ಮಾಡಿರುವಂಥದ್ದು. ಅದೇ ರೀತಿಯಾಗಿ ತಮ್ಮನ್ನ ಪ್ರಬಲವಾಗಿ ವಿರೋಧವನ್ನ ಮಾಡ್ತಾ ಇದ್ದಂತಹ ಕೆಎನ್ ರಾಜಣ್ಣ ಏನಿದ್ದಾರೆ ಮಾಜಿ ಸಚಿವರು, ಅವರನ್ನ ಕೂಡ 2 ಸಾರಿ ಭೇಟಿಯನ್ನ ಮಾಡಿ ಅವರ ಸಹಕಾರವನ್ನ ಕೇಳಿದ್ದಾರೆ ಅನ್ನುವಂಥ ಮಾಹಿತಿ ಸದ್ಯಕ್ಕೆ ಇರುವಂಥದ್ದು. ಸಿಎಂ ಡಿಕೆ ಶಿವಕುಮಾರ್ ಅವರು ನಾಳೆ ಬೆಳಗ್ಗೆ ದೆಹಲಿಗೆ ಹೋಗ್ತಾರೆ. ಅದೇ ರೀತಿಯಲ್ಲಿ ಸಾಕಷ್ಟು ಮೀಟಿಂಗ್ಗಳು ಇದ್ರೂ ಕೂಡ ಇನ್ನೊಂದು ಕಡೆ ಹೈಕಮಾಂಡ್ ನಾಯಕರ ಭೇಟಿಗೆ ಅವರು ಪ್ರಯತ್ನವನ್ನ ಸಹಜವಾಗಿ ಪಡ್ತಾನೆ ಇರ್ತಾರೆ. ಸೊ ಹೈಕಮಾಂಡ್ ಭೇಟಿಯಾದಂತಹ ಸಂದರ್ಭದಲ್ಲಿ ನಾಯಕತ್ವ ಬದಲಾವಣೆಯ ವಿಚಾರವಾಗಿ ಅವರು ಮಾತನಾಡುವಂತಹ ಮನಸ್ಥಿತಿಯಲ್ಲಿ ಈಗ ಸದ್ಯಕ್ಕೆ ಸಿಎಂ ಡಿಕೆ ಶಿವಕುಮಾರ್ ಅವರು ಇರುವಂಥದ್ದು. ಯಾಕಂದ್ರೆ ಅವರು ಸಾಕಷ್ಟು ದಿನಗಳಿಂದಲೂ ಕೂಡ ಹೈಕಮಾಂಡ್ ನಾಯಕರನ್ನ ಭೇಟಿಯಾಗೋದಿಕ್ಕೆ ಅವರು ಪ್ರಯತ್ನವನ್ನ ಪಟ್ಟಿದ್ರು. ರಾಹುಲ್ ಗಾಂಧಿ ಅವರನ್ನ ಭೇಟಿಗೆ ಅವಕಾಶವನ್ನ ಕೇಳಿದ್ರು, ಆದರೆ ರಾಹುಲ್ ಗಾಂಧಿ ಅವರು ಯಾವಾಗ ಅವಕಾಶವನ್ನ ಮಾಡಿಕೊಟ್ಟಿಲ್ಲ. ಅದಾದ ಬಳಿಕ ಸಿಎಂ ಡಿಕೆ ಶಿವಕುಮಾರ್ ಅವರು ಮಾತನಾಡೋದಕ್ಕೆ ಶುರು ಮಾಡಿದ್ರು ಪವರ್ ಶೇರಿಂಗ್ ವಿಚಾರವಾಗಿ. ಅದರ ಜೊತೆಗೆ ದೆಹಲಿ ಪೆರೇಡ್ ಅನ್ನ ಅವರ ಆಪ್ತ ಬಳಗದ ಶಾಸಕರು ಕೈಗೊಂಡ್ರು. ಇದೆಲ್ಲದರ ಬೆನ್ನಲ್ಲೇ ಹೈಕಮಾಂಡ್ ಒಂದು ಮಾತನ್ನ ಕೊಡ್ತು ಇಬ್ಬರಿಗೂ ಕೂಡ, ಅಂದ್ರೆ ಸಿಎಂ ಮತ್ತು ಸಿಎಂ ಇಬ್ಬರನ್ನ ಕೂಡ ದೆಹಲಿಗೆ ಕರೆಸಿ ನಾವು ಮಾತುಕತೆಯನ್ನ ಮಾಡ್ತೀವಿ, ಅಲ್ಲಿಯವರೆಗೂ ಕೂಡ ಯಾವುದೇ ಗೊಂದಲ ಇಲ್ಲ ಅನ್ನುವಂಥದ್ದನ್ನ ನೀವು ಬಹಿರಂಗವಾಗಿ ತೋರಿಸಿಕೊಳ್ಳಿ ಅನ್ನುವಂಥ ನಿಟ್ಟಿನಲ್ಲಿ ಹೈಕಮಾಂಡ್ ಸೂಚನೆಯನ್ನು ಕೊಡ್ತು. ಹೈಕಮಾಂಡ್ ಸೂಚನೆಯ ಬೆನ್ನಲ್ಲೇ ಈಗ ಇಬ್ಬರು ಕೂಡ ನಾವು ಒಂದಾಗಿದ್ದೇವೆ ಅಂತ ತೋರಿಸಿದ್ರು ಕೂಡ ತೆರೆಮರೆಯಲ್ಲಿ ಸಿಎಂ ಡಿಕೆ ಶಿವಕುಮಾರ್ ಅವರು ತಮ್ಮ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ಇನ್ನೊಂದು ಕಡೆ ಸಿಎಂ ಸಿದ್ದರಾಮಯ್ಯನವರು ಕೂಡ ತಮ್ಮ ಕುರ್ಚಿಯನ್ನು ಉಳಿಸಿಕೊಳ್ಳುವಂತಹ ಪ್ರಯತ್ನವನ್ನ ಮಾಡ್ತಾ ಇರುವಂಥದ್ದು. ಅದೇ ನಿಟ್ಟಿನಲ್ಲಿ ಸಾಕಷ್ಟು ಶಾಸಕರು ಮತ್ತೆ ಸಚಿವರು, ಅವರ ಆಪ್ತ ಬಳಗದ ಸಚಿವರು ಕೂಡ ಹೇಳಿಕೆಗಳನ್ನ ಕೊಡ್ತಾನೆ ಇದ್ದಾರೆ. ಅದರ ಬೆನ್ನಲ್ಲೇ ಸಿಎಂ ಸಿದ್ದರಾಮಯ್ಯನವರೇ ಖುದ್ದು ನಾವು 2.5 ವರ್ಷದ ಪವರ್ ಶೇರಿಂಗ್ ಆಗಿಲ್ಲ ಅನ್ನುವಂತಹ ನಿಟ್ಟಿನಲ್ಲೂ ಕೂಡ ಅವರು ಹೇಳಿಕೆಯನ್ನ ಕೊಟ್ಟರು. 2 ವರ್ಷದ ಒಪ್ಪಂದ ಯಾವುದು ಆಗಿಲ್ಲ ಅನ್ನುವಂಥ ನಿಟ್ಟಿನಲ್ಲಿ ಅವರು ಸದನದಲ್ಲೇ ಹೇಳಿಕೆಯನ್ನ ಕೊಟ್ಟರು. ಇದೆಲ್ಲದರ ಬೆನ್ನ
ಬೆನ್ನಲ್ಲೇ DCM DK ಶಿವಕುಮಾರ್ ಅವರು ಎಚ್ಚೆತ್ಕೊಂಡು ಸ್ಟೇಜ್ ಅನ್ನ ರೆಡಿ ಮಾಡ್ಕೊಳ್ತಾ ಇರುವಂತದ್ದು. ಹೈಕಮಾಂಡ್ ಭೇಟಿಗೆ ಹೋಗೋದಕ್ಕಿಂತ ಮುಂಚಿತವಾಗಿ ರಾಜ್ಯದಲ್ಲಿರುವಂತಹ ತೊಡಕುಗಳು ಅಂದ್ರೆ ತಾವು ಪವರ್ ಶೇರಿಂಗ್ ವಿಚಾರ ಮುನ್ನೆಲೆಗೆ ಬಂದಂತಹ ಸಂದರ್ಭದಲ್ಲಿ ಹೈಕಮಾಂಡ್ ಏನಾದ್ರೂ ಇಲ್ಲಿನ ನಾಯಕರ ಅಭಿಪ್ರಾಯವನ್ನ ತೆಗೆದುಕೊಳ್ಳೋದಕ್ಕೆ ಮುಂದಾದಂತಹ ಸಂದರ್ಭದಲ್ಲಿ ತಾನು ಯಾವ ರೀತಿಯಾಗಿ ಮುಂಜಾಗ್ರತೆಯ ಕ್ರಮವನ್ನ ವಹಿಸಿಕೊಳ್ಬೇಕು, ಅದರ ಜೊತೆಗೆ ಮುಂಜಾಗ್ರತೆಯಾಗಿ ಯಾರನ್ನೆಲ್ಲ ವಿಶ್ವಾಸಕ್ಕೆ ತೆಗೆದುಕೊಳ್ಬೇಕು ಅನ್ನುವಂಥ ನಿಟ್ಟಿನಲ್ಲಿ ಈಗ ಸದ್ಯಕ್ಕೆ DCM DK ಶಿವಕುಮಾರ್ ಅವರು ಚಿಂತನೆಯನ್ನ ನಡೆಸಿ ಸಾಕಷ್ಟು ಸಚಿವರನ್ನ ಮನವೊಲಿಸೋದಕ್ಕೆ ಮುಂದಾಗಿರುವಂಥದ್ದು. ತಾವು ವಿರೋಧವನ್ನ ವ್ಯಕ್ತಪಡಿಸುವಂತಹ ಬದಲು ನೀವು ಹೈಕಮಾಂಡ್ ಹೇಳಿದಂತೆ ಕೇಳ್ತೀವಿ ಅನ್ನುವಂಥ ನಿಟ್ಟಿನಲ್ಲಿ ಹೇಳಿಕೆಯನ್ನ ಕೊಟ್ಟರೆ ಅನುಕೂಲ ಆಗತ್ತೆ ಅನ್ನುವಂತಹ ಮಾತನ್ನ ಕೂಡ ಸಾಕಷ್ಟು ಸಚಿವರ ಜೊತೆ ಹೇಳ್ಕೊಂಡಿದ್ದಾರೆ ಅನ್ನುವಂತಹ ಮಾಹಿತಿ ಸದ್ಯಕ್ಕಿದೆ. ಶ್ವೇತಾ. ಓಕೆ ವಿದ್ಯಾ. ಇನ್ನು ಪ್ರಶಾಂತ್ ಈಗ ನಾಳೆ ಬೆಳಗಾದ್ರೆ DK ಶಿವಕುಮಾರ್ ದೆಹಲಿಗೆ ಹೋಗ್ತಿದ್ದಾರೆ. ಹೇಳೋದಕ್ಕೆ 2 ಕೆಲಸ ಇದೆ, ಇಲಾಖಾವಾರು ಕೆಲಸ, ಇನ್ನೊಂದು ನ್ಯಾಷನಲ್ ಹೆರಾಲ್ಡ್ ಪ್ರಕರಣದಲ್ಲಿ ನೋಟಿಸ್ ಇದೆ ಅಂತ. ಬಟ್ ನಾಳೆ ಹೈಕಮಾಂಡ್ ಭೇಟಿ ಸಾಧ್ಯ ಆಗತ್ತಾ ಅಥವಾ ಇಲಾಖೆ ಕೆಲಸ ಮುಗಿಸ್ಕೊಂಡು ವಾಪಸ್ ಬರಬೇಕಾಗತ್ತಾ, ಏನು ಅಂತ? ಶ್ವೇತಾ, ಈಗ ಹೈಕಮಾಂಡ್ ಮನಸ್ಸಿನಲ್ಲಿ ಏನಿದೆ ಅಂತಕ್ಕಂಥದ್ದು ತುಂಬ ಫ್ಲಕ್ಚುಯೇಟಿಂಗ್ ಇದೆ ಅಂತ ಅನಿಸುತ್ತೆ. ಸಿದ್ದರಾಮಯ್ಯನವ್ರನ್ನ ರಾಹುಲ್ ಗಾಂಧಿ ಭೇಟಿಯಾದರು, DK ಶಿವಕುಮಾರ್ಗೆ ಭೇಟಿಗೆ ಅವಕಾಶ ಸಿಗಲಿಲ್ಲ. ಅದಾದಮೇಲೆ DK ಶಿವಕುಮಾರ್ 2 ಬಾರಿ ಮಲ್ಲಿಕಾರ್ಜುನ್ ಖರ್ಗೆ ಅವ್ರನ್ನ ಭೇಟಿಯಾದರು, ದಿಲ್ಲಿಗೆ ಹೋದರು. ಮಲ್ಲಿಕಾರ್ಜುನ್ ಖರ್ಗೆ ಇಬ್ಬರೂ ನಾಯಕರಿಗೂ ವೇಣುಗೋಪಾಲ್ ಕಡೆಯಿಂದ ಫೋನ್ ಮಾಡಿಸಿದ್ರು, ಇಲ್ಲ ನೀವು ಬ್ರೇಕ್ಫಾಸ್ಟ್ ಮೀಟಿಂಗ್ ಮಾಡಬೇಕು, ವಿಧಾನಸಭೆಯ ಅಧಿವೇಶನ ನಡೆಸಬೇಕು ಅಂತ. ಇಲ್ಲಿಯವರೆಗೆ ಎಲ್ಲೂ ಕೂಡ ರಾಹುಲ್ ಗಾಂಧಿ ಯಾರ ಜೊತೆಗೂ ಕೂಡ ಕರ್ನಾಟಕದ ವಿಷಯದ ಬಗ್ಗೆ ಚರ್ಚೆ ಮಾಡಿಲ್ಲ. ಪ್ರಿಯಾಂಕಾ ಗಾಂಧಿ ಮತ್ತು ಸೋನಿಯಾ ಗಾಂಧಿ ಉತ್ಸುಕರಾಗಿದ್ದಾರೆ, ಆದರೆ ರಾಹುಲ್ ಗಾಂಧಿ ನಿರಾಸಕ್ತರಾಗಿದ್ದಾರೆ ಅನ್ನೋದು ದಿಲ್ಲಿಯಿಂದ ಬರ್ತಾ ಇರತಕ್ಕಂಥ ಮಾಹಿತಿ. ಏಕಾಏಕಿ ನಿನ್ನೆ ಮಲ್ಲಿಕಾರ್ಜುನ್ ಖರ್ಗೆ ಹೇಳ್ತಾರೆ, ಇಲ್ಲ ಇದು ರಾಜ್ಯ ಕಾಂಗ್ರೆಸ್ನ ಸೃಷ್ಟಿ, ನಮಗೂ ಅದಕ್ಕೂ ಸಂಬಂಧ ಇಲ್ಲ, ಅವರವರೇ ಬಗೆಹರಿಸ್ಕೊಳ್ಬೇಕು ಅಂತ ಮಲ್ಲಿಕಾರ್ಜುನ್ ಖರ್ಗೆ ಹೇಳಿದ ನಂತರ DK ಶಿವಕುಮಾರ್ ದಿಲ್ಲಿಗೆ ಹೋಗಿ ಎಷ್ಟು ಮಟ್ಟಿಗೆ ಒತ್ತಡ ಹಾಕಿ ಇದೇ ತಿಂಗಳಾಂತ್ಯದಲ್ಲಿ ಅದನ್ನು ಅಥವಾ ವರ್ಷಾಂತ್ಯದ ಕ್ರಿಸ್ಮಸ್ ರಜೆಯ ಸಂದರ್ಭದಲ್ಲಿ ವಿಷಯವನ್ನು ಬಗೆಹರಿಸಬೇಕು ಅಂತಕ್ಕಂಥ ಒತ್ತಡ ಹಾಕ್ತಾರಾ, ಅಥವಾ ಇಲ್ಲ ಜನವರಿ 2ನೇ ವಾರ ಏನು ಉತ್ತರಾಯಣ ಶುರು ಆಗುತ್ತೆ ಆಗ ಆದರೂ ನೀವು ಈ ಚರ್ಚೆಯನ್ನು ಮಾಡಬೇಕು ಅನ್ನುವ ಗಡುವು ಕೊಟ್ಟು ಬರ್ತಾರಾ ಅಂತಕ್ಕಂಥದ್ರ ಬಗ್ಗೆ ಕುತೂಹಲ ಇದೆ. ಒಂದಂತೂ ಸ್ಪಷ್ಟ, DK ಶಿವಕುಮಾರ್ ಹೈಕಮಾಂಡನ್ನು ಬಾರಿ ಒತ್ತಡಕ್ಕೆ ಹಾಕ್ತಕ್ಕಂಥ ಪ್ರಯತ್ನವನ್ನು ಮಾಡ್ತಾ ಇದ್ದರೂ ಕೂಡ ಹೈಕಮಾಂಡ್ ಸ್ಮೂತ್ ಟ್ರಾನ್ಸಿಷನ್ ಆಗಬೇಕು, ಇಲ್ಲಿಯವರೆಗೆ ನಾವು ಯಾವುದನ್ನೂ ಕೂಡ ಯೋಚನೆ ಮಾಡಿಲ್ಲ ಅಂತಕ್ಕಂಥದ್ದನ್ನು ಹೇಳ್ತಿದೆ ಹೊರತು ಎಲ್ಲೂ ಕೂಡ ಕಮಿಟ್ ಆಗ್ತಾ ಇಲ್ಲ. ಹೀಗಿರುವ ಸಂದರ್ಭದಲ್ಲಿ DK ಶಿವಕುಮಾರ್ ಈ ಆ್ಯಕ್ಟಿವಿಟಿಗಳನ್ನು, ರಾಜಣ್ಣ ಅವ್ರನ್ನ ಭೇಟಿಯಾದರು, ಜಮೀರನ್ನು ಭೇಟಿಯಾದರು, ಸತೀಶ್ ಜಾರಕಿಹೊಳಿ ಅವ್ರನ್ನ ಭೇಟಿಯಾದರು, ಈ ಭೇಟಿಯ ಮೂಲಕ ಹೈಕಮಾಂಡ್ ಭೇಟಿಗೂ ಮುನ್ನ ಈ ಭೇಟಿಗಳನ್ನು ನಡೆಸುವುದರ ಮೂಲಕ ಹೈಕಮಾಂಡ್ಗೂ ಕೂಡ ಒಂದು ಮೆಸೇಜ್ ಕೊಡ್ತಾ ಇದ್ದಾರೆ, ಐ ಕ್ಯಾನ್ ಟೇಕ್ ಎವ್ರಿ ಒನ್ ಅಲಾಂಗ್. ಸಿದ್ದರಾಮಯ್ಯನವರ ಬೆಂಬಲಿಗರಿದ್ದರೂ ಅಡ್ಡಿ ಇಲ್ಲ, ನಾನು ಅವ್ರ ಜೊತೆ ಮಾತಾಡ್ತೀನಿ, ಅವ್ರ ಜೊತೆ ಕೂತ್ಕೊಳ್ತೀನಿ, ಸರ್ಕಾರವನ್ನು ಕೂಡ ನಡೆಸಬಲ್ಲೆ ಅನ್ನೋದನ್ನು ಹೈಕಮಾಂಡ್ಗೆ ತೋರಿಸುವ ಪ್ರಯತ್ನವನ್ನು ಮಾಡ್ತಿದ್ದಾರೆ ಅನ್ನೋದು ಸ್ಪಷ್ಟ. ಆದರೆ ಹೈಕಮಾಂಡ್ ಒಂದು ರೀತಿ DK ಶಿವಕುಮಾರ್ ಒಬ್ಬರ ಬೆಂಬಲಿಗರು ನನಗೆ ಹೇಳಿದ ಪ್ರಕಾರ ಹೈಕಮಾಂಡ್ ಕುಂಭಕರ್ಣನ ನಿದ್ದೆಯಲ್ಲಿದೆ. ಅದನ್ನು ಎಬ್ಬಿಸಬೇಕಾದ್ರೆ DK ಶಿವಕುಮಾರ್ಗೂ ಕೂಡ ಸಮಯ ಬೇಕಾಗತ್ತೆ. ಯಾಕಂದರೆ ರಾಹುಲ್ ಗಾಂಧಿಯವರಿಗೆ ಆಸಕ್ತಿ ಇಲ್ಲ. ಸಿದ್ದರಾಮಯ್ಯನವರ ವರಸೆಗಳನ್ನು ಗಮನಿಸಿದಾಗ ಅವರೊಂದು 2 ಹೆಜ್ಜೆ ಮುಂದಿಡ್ತಾರೆ, 4 ಹೆಜ್ಜೆ ಅಥವಾ 2 ಹೆಜ್ಜೆ ಹಿಂದಿಡ್ತಾರೆ, 4 ಹೆಜ್ಜೆ ಮುಂದಿಡ್ತಾ ಇದ್ದಾರೆ. ಹೀಗಿರುವಾಗ ಹೈಕಮಾಂಡನ್ನು ಮನವೊಲಿಸೋದು ಹೇಗೆ, ಹೈಕಮಾಂಡ್ ಮೇಲೆ ಒತ್ತಡ ಹಾಕೋದು ಹೇಗೆ ಅನ್ನೋದನ್ನು DK ಶಿವಕುಮಾರ್ ಆ ಒಂದು ತಯಾರಿಯನ್ನು ಪ್ರಯತ್ನವನ್ನು ಮಾಡ್ತಿದ್ದಾರೆ ಅನ್ನೋದು ಮೇಲ್ನೋಟಕ್ಕೆ ಸ್ಪಷ್ಟವಾಗಿ ಕಾಣುತ್ತೆ. ಬಟ್ ನನಗನ್ಸುತ್ತೆ ಶ್ವೇತಾ, ಸಂಕ್ರಾಂತಿ ಮುಗಿಯುವವರೆಗೂ ಕೂಡ, ಅಂದರೆ ಉತ್ತರಾಯಣ ಶುರು ಆಗುವವರೆಗೂ ಕೂಡ DK ಶಿವಕುಮಾರ್ ಕೂಡ ತುಂಬ ತರಾತುರಿಯಲ್ಲಿದ್ದಂತೆ ಕಾಣ್ತಿಲ್ಲ. ಹೈಕಮಾಂಡ್ ಕೂಡ ಅಲ್ಲಿಯವರೆಗೆ ಸಿದ್ದರಾಮಯ್ಯನವ್ರನ್ನ ಮನವೊಲಿಸೋ ಪ್ರಯತ್ನ ಮಾಡುತ್ತಾ ಅಥವಾ ಆ ಜವಾಬ್ದಾರಿಯನ್ನು ಕೂಡ DK ಶಿವಕುಮಾರ್ಗೆ ವಹಿಸುತ್ತಾ. ಹೀಗಾಗಿ ಅವರು ಜಮೀರ್ ಅಹ್ಮದ್ ಖಾನ್, ರಾಜಣ್ಣ, ಸತೀಶ್ ಜಾರಕಿಹೊಳಿ ಇವರೆಲ್ಲರನ್ನ DK ಶಿವಕುಮಾರ್ ಭೇಟಿ ಆಗ್ತಿರೋದಕ್ಕೆ ಹೈಕಮಾಂಡ್ ಇಲ್ಲ ನೀವು ಮನವೊಲಿಸಿ, ನೀವು ಮುಖ್ಯಮಂತ್ರಿ ಆಗಿ ಅಂತಕ್ಕಂಥದ್ದನ್ನು ಹೇಳಿದೆಯಾ? ನಾನಾ ರೀತಿಯಾಗಿರ್ತಕ್ಕಂಥ ಸ್ಪೆಕ್ಯುಲೇಷನ್ಸ್ಗಳಿವೆ. ಆದರೆ ಅವ್ರು ದಿಲ್ಲಿಗೆ ಹೋದಾಗ ರಾಹುಲ್ ಗಾಂಧಿ ಭೇಟಿ ಆಗತ್ತಾ ಅನ್ನೋದ್ರ ಬಗ್ಗೆ ಜಾಸ್ತಿ ಕುತೂಹಲ ಇದೆ. ಯಾಕಂದ್ರೆ ಅನ್ಲೆಸ್ ರಾಹುಲ್ ಗಾಂಧಿ ಒಪ್ಪದೆ ಬಾಲ್ ವಿಲ್ ನಾಟ್ ಸ್ಟಾರ್ಟ್ ರೋಲಿಂಗ್ ಅಂತ ಅನ್ಸುತ್ತೆ. ಸದ್ಯಕ್ಕಂತೂ DK ಶಿವಕುಮಾರ್ ಈ ವಿಷಯದಲ್ಲಿ ಆಕ್ಟಿವ್ ಆಗಿದ್ದಾರೆ, ಸೈಲೆಂಟ್ ಅಂತೂ ಇಲ್ಲ. ಪ್ರಯತ್ನಗಳನ್ನ ಮುಂದುವರಿಸಿದ್ದಾರೆ. ನಾಳೆ ಬೆಳಗಾದ್ರೆ ದೆಹಲಿಗೆ ಹೋಗ್ತಾ ಇದ್ದಾರೆ. ದೆಹಲಿ ಅಂಗಳದಲ್ಲಿ ಏನೇನ್ ಬೆಳವಣಿಗೆ ಆಗುತ್ತೆ ಅನ್ನೋದು ಕೂಡ ಕುತೂಹಲ ಇದೆ. ಕಾಂಗ್ರೆಸ್ ಕುರ್ಚಿ ಸಂಘರ್ಷ ಜೋರಾಗಿ ನಡೀತಾ ಇದೆ. ಈ ಸಂಘರ್ಷಕ್ಕೆ AICC ಅಧ್ಯಕ್ಷರು ಟ್ವಿಸ್ಟ್ ಕೊಟ್ಟಿದ್ದಾರೆ. AICC ಅಧ್ಯಕ್ಷರು ಕೊಟ್ಟಂತಹ ಹೇಳಿಕೆ ಬಹಳ ಸಂಚಲನಕ್ಕೆ ಕಾರಣ ಆಗಿರುವುದು. ದೆಹಲಿ ದಂಡಯಾತ್ರೆಗೂ ಮುನ್ನ ಮಲ್ಲಿಕಾರ್ಜುನ್ ಖರ್ಗೆ ದೊಡ್ಡ ಸಂದೇಶವನ್ನ ಕೊಟ್ರ ಸಿಎಂ ಹಾಗೂ DCMಗೆ.
ಇದು ಪರೋಕ್ಷ ಎಚ್ಚರಿಕೆನಾ? ಕುರ್ಚಿ ಕಾಳಗದ ಮಧ್ಯೆ ಮಲ್ಲಿಕಾರ್ಜುನ್ ಖರ್ಗೆ ಅವರ ಈ ಮಾತು ಕುತೂಹಲಕ್ಕೆ ಕಾರಣವಾಗ್ತಾ ಇದೆ. ಹೊಸ ಬಾಂಬ್ ಸಿಡಿಸಿದ್ದಾರೆ ಎಐಸಿಸಿ ಅಧ್ಯಕ್ಷರು. ಸಮಸ್ಯೆಯನ್ನ ಸ್ಥಳೀಯವಾಗಿ ಬಗೆಹರಿಸಿಕೊಳ್ಳಿ ಅಂತ. ಅಂದ್ರೆ ಸಮಸ್ಯೆ ಸೃಷ್ಟಿಯಾಗಿದ್ದೇ ಸ್ಥಳೀಯವಾಗಿ ಅದನ್ನ ಬಗೆಹರಿಸಿಕೊಳ್ಳಿ. ದಿಲ್ಲಿಯತ್ತ ಬೊಟ್ಟು ಮಾಡುವಂತಹ ನಾಯಕರಿಗೆ ಎಐಸಿಸಿ ಅಧ್ಯಕ್ಷರು ಎಚ್ಚರಿಕೆ ಕೊಟ್ಟಿರೋದು. ಕಾರ್ಯಕರ್ತರು ಕಟ್ಟಿದಂತ ಪಕ್ಷ ಇದು. ಒಬ್ಬ ವ್ಯಕ್ತಿಯಿಂದ ಸಂಘಟನೆ ಆಗಿದ್ದಲ್ಲ. ಎಲ್ಲದಕ್ಕೂ ಹೈಕಮಾಂಡ್ ನತ್ತ ಬೊಟ್ಟು ಮಾಡಬೇಡಿ ಅಂತ ಮಲ್ಲಿಕಾರ್ಜುನ್ ಖರ್ಗೆ ಕೇಳಿರೋದು. ಗೊಂದಲೇನೋ ಹೈಕಮಾಂಡ್ ಮಾಡಿದೇನ ಗೊಂದಲ ಅವರೇ ಇಲ್ಲೇ ಲೋಕಲ್ ಸೃಷ್ಟಿ ಮಾಡ್ಕೊಳ್ತಾ ಇದ್ದಾರೆ. ಎಲ್ಲಕ್ಕ ನೀವು ಹೈಕಮಾಂಡ್ ಅಂತ ಹೇಳಿದ್ರೆ ಹೆಂಗೆ? ನೀವು ಇಲ್ಲಿ ಆಗ್ತಕ್ಕಂಥದನ್ನ ಲೋಕಲ್ ಲೀಡರು ಸೆಟಲ್ ಮಾಡ್ಕೋಬೇಕು ಅದನ್ನ. ಆಮೇಲೆ ಪಕ್ಷ ಎಲ್ಲರೂ ಕಟ್ಟಿದ್ದು, ಯಾರೋ ನಾನು ಕಟ್ಟಿನಿ ಅಂತಿಲ್ಲ. ಅದಕ್ಕೆ ಯಾರು ನನ್ನಿಂದ ಆಗಿದೆ ಅಂತ ಯಾರು ಹೇಳ್ಬಾರ್ದು. ಗೊಂದಲೇನೋ ಹೈಕಮಾಂಡ್ ಮಾಡಿದೇನ ಗೊಂದಲ ಅವರೇ ಇಲ್ಲೇ ಲೋಕಲ್ ಸೃಷ್ಟಿ ಮಾಡ್ಕೊಳ್ತಾ ಇದ್ದಾರೆ. ಎಲ್ಲಕ್ಕ ನೀವು ಹೈಕಮಾಂಡ್ ಅಂತ ಹೇಳಿದ್ರೆ ಹೆಂಗೆ? ನೀವು ಇಲ್ಲಿ ಆಗ್ತಕ್ಕಂಥದನ್ನ ಲೋಕಲ್ ಲೀಡರು ಸೆಟಲ್ ಮಾಡ್ಕೋಬೇಕು ಅದನ್ನ. ಆಮೇಲೆ ಪಕ್ಷ ಎಲ್ಲರೂ ಕಟ್ಟಿದ್ದು, ಯಾರೋ ನಾನು ಕಟ್ಟಿನಿ ಅಂತಿಲ್ಲ. ಅದಕ್ಕೆ ಯಾರು ನನ್ನಿಂದ ಆಗಿದೆ ಅಂತ ಯಾರು. ಈ ಎಲ್ಲ ಬೆಳವಣಿಗೆಗಳ ನಡುವೆ ಸಿಎಂ ಕೊಟ್ಟಂತಹ ರಿಯಾಕ್ಷನ್ ಏನು? ಹೈಕಮಾಂಡ್ ತೀರ್ಮಾನಕ್ಕೆ ಬದ್ಧ ಅಂತ ಸಿದ್ದರಾಮಯ್ಯನವರು ಮತ್ತೊಮ್ಮೆ ಪುನರುಚ್ಚರಿಸಿದ್ದಾರೆ. ಕುರ್ಚಿ ವಿಚಾರದಲ್ಲಿ ಹೈಕಮಾಂಡ್ ಏನ್ ತೀರ್ಮಾನ ತಗೊಳ್ಳುತ್ತೆ ಅದೇ ಅಂತಿಮ. ರಾಹುಲ್ ಗಾಂಧಿ ಏನ್ ಕೇಳ್ತಾರೆ ಅದನ್ನೇ ಕೇಳ್ತೀನಿ ಅಂತ ಸಿದ್ದರಾಮಯ್ಯನವರು ಮತ್ತೆ ಅದೇ ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿದ್ದಾರೆ. ಹೈಕಮಾಂಡ್ ಏನೇ ತೀರ್ಮಾನ ತಗೊಂಡ್ರು ಕೂಡ ಅದನ್ನ ಒಪ್ಕೋತೀವಿ ಅಂತ. ನಾನು ಹೈಕಮಾಂಡ್ ಜೊತೆ ಮಾತಾಡಿದ್ದೀನಿ, ಹೈಕಮಾಂಡ್ ನಾವೇ ತೀರ್ಮಾನ ಮಾಡ್ತೀವಿ ಅಂತ ಹೇಳಿದ್ದಾರೆ. ಅಲ್ಲಿಗೆ ಎಲ್ಲವೂ ಮುಗಿತು. ಹೈಕಮಾಂಡ್ ಏನೇ ತೀರ್ಮಾನ ತಗೊಳ್ಳಿ ಅದನ್ನು ಒಪ್ಕೋತೀವಿ. ಇದು ಸಿದ್ದರಾಮಯ್ಯನವರ ಮಾತು. ಶೀಘ್ರದಲ್ಲೇ ಹೈಕಮಾಂಡ್ ತನ್ನ ತೀರ್ಮಾನ ಏನು ಅನ್ನೋದನ್ನ ಹೇಳುತ್ತೆ. ಅಧಿವೇಶನದಲ್ಲಿ ಇದ್ರ ಬಗ್ಗೆ ನಾನು ಮಾತಾಡಿದ ಮೇಲೂ ಇದ್ರ ಬಗ್ಗೆನೇ ಚರ್ಚೆ ಯಾಕೆ? ನಾಯಕತ್ವ ಸಂಘರ್ಷದ ಬಗ್ಗೆ ಸಿದ್ದರಾಮಯ್ಯನವರು ಮೈಸೂರಿನಲ್ಲಿ ಕೊಟ್ಟಂತ ಹೇಳಿಕೆ ಇದು. ಹೈಕಮಾಂಡ್ ನಾಯಕರೇ ತೀರ್ಮಾನ ಮಾಡಬೇಕೀಗ ಅಂತ ಹೇಳಿದ್ದಾರೆ ಸಿದ್ದರಾಮಯ್ಯ. ಸುಮ್ಮನೆ ಅನವಶ್ಯಕವಾದಂತ ಪಬ್ಲಿಸಿಟಿ ಕೊಡ್ತಾ ಇದ್ದಾರೆ. ಅದರಿಂದ ನಿಮ್ ಕಾನ್ಫಿಡೆನ್ಸ್ ಬರ್ತಾ ಇತ್ತಾ ಸರ್? ಈ ಕಾನ್ಫಿಡೆನ್ಸ್ ಏನ್ರಿ? ನನ್ನ ಜನ ಆಶೀರ್ವಾದ ಮಾಡೋದು ಕಾನ್ಫಿಡೆನ್ಸ್ ತಾನೆ. ರೀ ದಿನ ಈಗ 2 ನಿಮಿಷದಲ್ಲಿ ಮಾತಾಡಿದೆ ಹೈಕಮಾಂಡ್ ಹತ್ರ. ಯಾವುದೋ ವಿಚಾರ FMCC ಬಿ ಫಾರ್ಮ್ ಕೊಡ್ಬೇಕು ನಾನು 4 ಜನಕ್ಕೆ. ಒನ್ಸ್ ಫಾರ್ ಆಲ್ ಹೇಳ್ತೀನಿ ನಾನು, ಅಲ್ಟಿಮೇಟ್ಲಿ ಹೈಕಮಾಂಡ್ ಹ್ಯಾಸ್ ಟು ಟೇಕ್ ಎ ಡಿಸಿಷನ್. ರಾಹುಲ್ ಗಾಂಧಿ ಅವರು ತೀರ್ಮಾನ ಮಾಡಬೇಕು, ಹೈಕಮಾಂಡ್ ತೀರ್ಮಾನ ಮಾಡಬೇಕು. ಅವ್ರು ಏನು ತೀರ್ಮಾನ ಮಾಡ್ತಾರೆ ಅದಕ್ಕೆ ಬದ್ಧ. ಈಗ ನಾನು ಮಾತಾಡಿದ್ದೀನಿ ಹೈಕಮಾಂಡ್ ಅವ್ರ ಜೊತೆ. ಅವ್ರು ಏನು ಹೇಳಿದ್ದಾರೆ, ನಾವು ತೀರ್ಮಾನ ಮಾಡ್ತೀವಿ ಅಂತ ಹೇಳಿದ್ದಾರೆ. ಹೈಕಮಾಂಡ್ ಅವ್ರು ಏನು ತೀರ್ಮಾನ ಮಾಡ್ತಾರೆ ಅವ್ರು ಯಾವಾಗ ತೀರ್ಮಾನ ಮಾಡ್ತಾರೆ ಅದು ಬೇರೆ ಪ್ರಶ್ನೆ. ಹೈಕಮಾಂಡ್ ಅವ್ರು ಏನ್ ತೀರ್ಮಾನ ಮಾಡ್ತಾರೆ ಹಂಗೆ. ಇನ್ನು ಕೆಎನ್ ರಾಜಣ್ಣ ಅವರ ವಿಚಾರಕ್ಕೆ ಬರೋದಾದ್ರೆ, ಕೆಎನ್ ರಾಜಣ್ಣ ಅವರನ್ನ ಭೇಟಿಯಾಗಿ ಡಿಸಿಎಂ ಡಿಕೆ ಶಿವಕುಮಾರ್ ಚರ್ಚೆ ನಡೆಸಿದ್ರು. ಈ ಕುರ್ಚಿ ಕಿತ್ತಾಟದ ಹೊತ್ತಲ್ಲಿ ಸಿಎಂ ಡಿಸಿಎಂ ಮಧ್ಯೆ ಟಾಕ್ ವಾರ್ ಕೂಡ ಶುರುವಾಗಿದೆ. ಯಾಕಂದ್ರೆ ರಾಜಣ್ಣರನ್ನ ಅಪೆಕ್ಸ್ ಬ್ಯಾಂಕ್ ಅಧ್ಯಕ್ಷ ಮಾಡಿದ್ದು ನಾನೇ ಅಂತ ಡಿಕೆ ಶಿವಕುಮಾರ್ ಹೇಳಿಕೆ ಕೊಟ್ಟಿದ್ರು. ಡಿಕೆ ಶಿವಕುಮಾರ್ ಅವರ ಆ ಹೇಳಿಕೆಗೆ ಪರೋಕ್ಷವಾಗಿ ಟಾಂಗ್ ಕೊಟ್ಟಿದ್ದಾರೆ ಸಿದ್ದರಾಮಯ್ಯನವರು. ಕೆಎನ್ ರಾಜಣ್ಣ ಅವರನ್ನ ಅಪೆಕ್ಸ್ ಬ್ಯಾಂಕ್ ಅಧ್ಯಕ್ಷರನ್ನಾಗಿ ಮಾಡಿದ್ದು ನಾನು ಅಂತ ಡಿಕೆ ಶಿವಕುಮಾರ್ ಕೊಟ್ಟಂತ ಸ್ಟೇಟ್ಮೆಂಟ್. ರಾಜಣ್ಣರನ್ನ ಅಪೆಕ್ಸ್ ಬ್ಯಾಂಕ್ ಅಧ್ಯಕ್ಷ ಮಾಡಿದ್ದು ಸರ್ಕಾರ. ಅಧಿಕಾರದಲ್ಲಿದ್ದಾಗ ನಾನು ಮಾಡದೆ ಅವರು ಮಾಡಿದ್ರು ಅದು ಮುಖ್ಯ ಅಲ್ಲ. ಆಗ SM ಕೃಷ್ಣ ಅವರು ಸಿಎಂ ಇದ್ರು, ಆಗ ಸರ್ಕಾರ ಮಾಡಿದ್ರು. ಅವರು ಮಾಡಿದ್ರು ಇವರು ಮಾಡಿದ್ರು ಅನ್ನೋದು ಸರಿಯಲ್ಲ, ಆ ಪ್ರಶ್ನೆನೇ ಬರಲ್ಲ ಅಂತ ಸಿದ್ದರಾಮಯ್ಯನವರು ರಿಯಾಕ್ಟ್ ಮಾಡಿದ. ಅಲ್ಲಿಗೆ ಡಿಕೆ ಶಿವಕುಮಾರ್ ಅವರ ಈ ಹೇಳಿಕೆಗೆ ಪರೋಕ್ಷವಾಗಿ ಟಾಂಗ್ ಕೊಟ್ಟಿದ್ದಾರೆ. ರಾಜಣ್ಣ ನಮ್ಮ ಶಾಸಕರು,
ನಮ್ಮ ಜೊತೆ ಮಂತ್ರಿ ಆಗಿದ್ದವರು. ಭೇಟಿ ಮಾಡ್ತೇವೆ, ಸೌಹಾರ್ದತೆ ಭೇಟಿ ಮಾಡ್ತೇವೆ. ಅಣ್ಣ ತಮ್ಮದಿರೇ ಜಗಳ ಆಡ್ತಾರಂತೆ, ನಮ್ದು ಯಾವ ಜಗಳ? ನಾನಂತೂ ಯಾರ ಮೇಲೂ ಜಗಳ ಆಡಕ್ಕೂ ಹೋಗಿಲ್ಲ. ನನಗೆ ಎಷ್ಟು ಆಪ್ತ ಅಂತ ನಿಮ್ಗೆ ಗೊತ್ತಿದೆಯಾ? CM ಅವ್ರಿಗೂ ಸಂಬಂಧನೇ ಇಲ್ಲ. ನಾನು ಅವನ ಅಪೆಕ್ಸ್ ಬ್ಯಾಂಕ್ ಅಧ್ಯಕ್ಷ ಮಾಡಿದ್ದೀನಿ SM ಕೃಷ್ಣ ಗೌರ್ಮೆಂಟಲ್ಲಿ. ಈಗ CM ಅವ್ರಿಗೆ ಆಪ್ತೆ ಅಂತದ್ದು, ನನಗೂ ಆಪ್ತರೆ. ಯಾರು ಆಪ್ತಿಲ್ಲ? ನಾನು CM ಆಪ್ತರಲ್ವಾ? ನಾವಿಬ್ರು ಬ್ರದರ್ಸ್ ಥರ ಇಲ್ಲಿ ಕೆಲಸ ಮಾಡ್ತಾರಲ್ವಾ? ಯಾರು ಅಧಿಕಾರದಲ್ಲಿದ್ದಾಗ ನಾನು ಮಾಡಿದೆ ಅವ್ರು ಮಾಡಿದೆ ಅನ್ನೋದು ಮುಖ್ಯ ಅಲ್ಲ. SM ಕೃಷ್ಣ ಅವರು ಮುಖ್ಯಮಂತ್ರಿ ಇದ್ದರು, ಅದರಿಂದ ಸರ್ಕಾರ ಮಾಡಿತ್ತು, ಅದ್ರ ಪ್ರಶ್ನೆ ಬರೋದೇ ಇಲ್ಲ. ಅವ್ರು ಮಾಡೋದೋ ಇವ್ರು ಮಾಡೋದೋ ಅನ್ನೋ ಪ್ರಶ್ನೆ. ಸಿಎಂ ಕುರ್ಚಿ ವಿಚಾರದಲ್ಲಿ ಪಕ್ಷದಲ್ಲಿ ಯಾವುದೇ ಗೊಂದಲ ಇಲ್ಲ. ಸಿಎಂ ಬದಲಾವಣೆ ವಿಷಯದಲ್ಲಿ ಯಾವುದೇ ಚರ್ಚೆನೂ ಕೂಡ ಇಲ್ಲ. ಕೊಡಗಿನಲ್ಲಿ ಕಾಂಗ್ರೆಸ್ ಶಾಸಕ AS ಪೊನ್ನಣ್ಣ ಹೇಳಿಕೆ ಕೊಟ್ಟಿದ್ದಾರೆ. ಸಿಎಂ ಕುರ್ಚಿ ವಿಚಾರದಲ್ಲಿ ಪಕ್ಷದಲ್ಲಿ ಯಾವುದೇ ಗೊಂದಲ ಇಲ್ಲ, ಅದರ ಬಗ್ಗೆ ಯಾವುದೇ ಚರ್ಚೆನೂ ಇಲ್ಲ ಅಂತ ಹೇಳಿದ್ದಾರೆ. ಮುಂದೆ ಬಜೆಟ್ ಇರೋದ್ರಿಂದ ಅದ್ರ ಬಗ್ಗೆ ಗಮನ ಹರಿಸ್ತೀವಿ. ಬದಲಾವಣೆಯ ಪ್ರಕ್ರಿಯೆಗಳೇ ಯಾವುದೂ ನಡೆದಿಲ್ಲ. ಹೈಕಮಾಂಡ್ ಕರೆದ್ರೆ ಸೂಕ್ತ ಸಮಯದಲ್ಲಿ ಹೋಗ್ತೀವಿ. ಹೈಕಮಾಂಡ್ ಈಗ ಕರೆದ್ರು ಅವರಿಬ್ಬರೂ ಹೋಗಬೇಕು, ಆದ್ರೆ ದೆಹಲಿ ಹೈಕಮಾಂಡ್ ಇದುವರೆಗೆ ಇಬ್ಬರನ್ನು ಕರೆದಿಲ್ಲ. ಶಾಸಕ AS ಪೊನ್ನಣ್ಣ ಕೊಟ್ಟಂತ ಹೇಳಿಕೆ ಇದು. ಸದ್ಯಕ್ಕೆ ರಾಜ್ಯ ಕಾಂಗ್ರೆಸ್ಸಿನ ಈ ಸಂಘರ್ಷದ ಬಗ್ಗೆ ರಿಯಾಕ್ಟ್ ಮಾಡಿದ್ದಾರೆ. ಬಡ್ಜೆಟ್ ಕೂಡ ಬರಲಿದೆ, ಸೊ ನಾವು ಅದ್ರ ಕಡೆ ಗಮನ ಹರಿಸ್ತಾ ಇದ್ದೀವಿ. ಬದಲಾವಣೆಯ ಪ್ರಕ್ರಿಯೆಗಳು ಯಾವುದು ಕೂಡ ಪ್ರಾರಂಭ ಆಗಿಲ್ಲ. DK ಶಿವಕುಮಾರ್ ಅವರು ಹೈಕಮಾಂಡ್ ಸೂಕ್ತ ಸಂದರ್ಭದಲ್ಲಿ ಕರೆದ್ರೆ ನಾವಿಬ್ರು ಕೂಡ ದೆಹಲಿಯಲ್ಲಿ ಹೈಕಮಾಂಡ್ನ ಭೇಟಿ ಆಗ್ತೀವಿ ಅಂತ ಹೇಳ್ತಾರೆ. ಅದು ಸರಿ ಇದೆ ಅಲ್ಲ, ತಪ್ಪೇನಿದೆ ಅದರಲ್ಲಿ? ಈಗಲೂ ಕರೆದ್ರೆ ಹೋಗ್ಬೇಕು ಅವರು. ಆದರೆ ಹೈಕಮಾಂಡ್ ಕರೆದಿಲ್ಲ, ಇವತ್ತವರೆಗೂ ಕರೆದಿಲ್ಲ. ಹೈಕಮಾಂಡ್ ಕರೆದಾಗ ಹೋಗ್ಬೇಕಲ್ಲ. ಹೈಕಮಾಂಡು ನೀವೇ ಹೇಳ್ತೀರಿ, ಈಗ ನಾನು ನೋಡಿಲ್ಲ, ಆದರೆ ನಮ್ಮ ರಾಷ್ಟ್ರೀಯ ಅಧ್ಯಕ್ಷರು ಅಲ್ಲೇ ಮಾಡ್ಕೊಳ್ಳಿ ಅಂತ ಹೇಳಿದ್ರೆ ಅಂದರೆ ಕರೆಯಲ್ಲ ಅಂತ ಆಯ್ತಲ್ಲ. ಅದೇ ಬಡ್ಜೆಟ್ ಕೂಡ ಬರಲಿದೆ. ಈ ಬಗ್ಗೆ ಮಾತಾಡ್ತಾರೆ ಪ್ರಶಾಂತ್ ಇದ್ದಾರೆ. ಪ್ರಶಾಂತ್, ಸದ್ಯಕ್ಕೆ ರಾಜ್ಯ ಕಾಂಗ್ರೆಸ್ಸಿನ ಈ ಬೆಳವಣಿಗೆ ಇದೆಯಲ್ಲ, ಇದು ಬಹಳ ದೊಡ್ಡ ಕುತೂಹಲ. ಇದು ಹೈಕಮಾಂಡ್ ಇನ್ನೇನು ಎಂಟ್ರಿ ಕೊಡುತ್ತೆ, ಮದ್ದರಿಯತ್ತೆ ಅಂತ ಅಂತಿರೋವಾಗಲೇ ಖರ್ಗೆ ಅವರು ಕೊಟ್ಟಂತ ಸ್ಟೇಟ್ಮೆಂಟ್ ಏನಿದು? ಸ್ಥಳೀಯವಾಗಿ ಉದ್ಭವಿಸಿರೋ ಸಮಸ್ಯೆ ಸ್ಥಳೀಯವಾಗಿ ಬಗೆಹರಿಸ್ಕೊಳ್ಳಿ. ನೋಡಿ, ಮಲ್ಲಿಕಾರ್ಜುನ್ ಖರ್ಗೆ ಅವರ ನಿನ್ನೆಯ ಕಲಬುರಗಿಯ ಹೇಳಿಕೆಯಿಂದ ಒಂದಂತೂ ಸ್ಪಷ್ಟವಾಗ್ತಾ ಇದೆ. 24x7 ನ್ಯೂಸ್ ಚಾನೆಲ್ಗಳು, DK ಶಿವಕುಮಾರ್ ಅವರ ಪರಮಾಪ್ತ ಶಾಸಕರು ಎಷ್ಟು ತರಾತುರಿಯಲ್ಲಿ ನಾಯಕತ್ವ ಬದಲಾವಣೆ ಅಂತಕ್ಕಂಥ ಚರ್ಚೆ ಮಾಡ್ತಾ ಇದ್ದಾರೋ, ಆ ತರಾತುರಿ ದಿಲ್ಲಿಯಲ್ಲಿ ಕುಳಿತವ್ರಿಗಿಲ್ಲ ಅನ್ನೋದು ಖರ್ಗೆ ಅವರ ಹೇಳಿಕೆಯಿಂದ ಭಾಳ ಸ್ಪಷ್ಟವಾಗ್ತಾ ಇದೆ. 2-3 ಅಂಶಗಳು ಹೈಕಮಾಂಡ್ ಯಾವತ್ತೂ ಗಣನೆಗೆ ತೆಗೆದುಕೊಂಡೇ ನಿರ್ಧಾರವನ್ನು ತೆಗೆದುಕೊಳ್ಬೇಕಾಗತ್ತೆ. ಒಂದು, ಇನ್ಕಂಬೆಂಟ್ ಚೀಫ್ ಮಿನಿಸ್ಟರ್, ವೆದರ್ ಹೀ ರೆಡಿಲಿ ಅಗ್ರೀಸ್ ಟು ರಿಲಿಂಕ್ವಿಶ್ ದ ಪೋಸ್ಟ್, ಅದು ಭಾಳ ಮುಖ್ಯವಾಗಿರ್ತಕ್ಕಂಥ ವಿಚಾರ. ಒಂದು ವೇಳೆ ಹೈಕಮಾಂಡ್ ಸಿದ್ದರಾಮಯ್ಯನವರಿಗೆ ಇಲ್ಲ ನೀವು ಕುರ್ಚಿಯನ್ನು ಬಿಟ್ಕೊಡ್ಬೇಕು ಅಂತಕ್ಕಂಥ ಮಾತನ್ನು ಹೇಳಿ ಸಿದ್ದರಾಮಯ್ಯನವರು ಸೆಡ್ ಹೊಡೆದ್ರೆ, ಅಥವಾ ಸಿದ್ದರಾಮಯ್ಯನವರ ಬೆಂಬಲಿಗರು ಸೆಡ್ ಹೊಡೆದ್ರೆ, ಯಾವುದೇ ಕಾರಣಕ್ಕೂ ನಾಯಕತ್ವ ಬದಲಾವಣೆಯನ್ನು ಎಕ್ಸಿಕ್ಯೂಟ್ ಮಾಡಲಿಕ್ಕೆ ಆಗದೇ ಹೋದರೆ ಹೈಕಮಾಂಡ್ ಒಂದು ದೊಡ್ಡ ಮುಖಭಂಗ ಆಗುತ್ತೆ. ರಾಜಸ್ಥಾನದಲ್ಲಿ ಆಗಿದ್ದು ಅದೇ ತಾನೇ. ಅಶೋಕ್ ಗೆಹ್ಲೋಟ್ರನ್ನು ಇಳಿಸಿ ಸಚಿನ್ ಪೈಲಟ್ರನ್ನು ಮಾಡಲಿಕ್ಕೆ ಹೊರಟಾಗ ಇನ್ನೇನು ಅಬ್ಸರ್ವರ್ಸ್ ಆಗಿ ಮಲ್ಲಿಕಾರ್ಜುನ್ ಖರ್ಗೆ ಮತ್ತು ಅಜಯ್ ಮಾಕೆನ್ರನ್ನು ಜೈಪುರ್ಗೆ ಕಳಿಸಿದಾಗ ಅಶೋಕ್ ಗೆಹ್ಲೋಟ್ರ ಬೆಂಬಲಿಗ ಸಚಿವರೊಬ್ಬರು ತಮ್ಮ ಮನೆಯಲ್ಲಿ ಶಾಸಕಾಂಗ ಪಕ್ಷದ ಸಭೆಯನ್ನು ಕರೆದರು, ಹೈಕಮಾಂಡ್ನ ಒಪ್ಪಿಗೆ ಇಲ್ಲದೆ. ಆಗ ಖರ್ಗೆ ಅವರು ಮತ್ತು ಅಜಯ್ ಮಾಕೆನ್ ಅವರು ಅದಕ್ಕೆ ಬಂದ ದಾರಿಗೆ ಸುಂಕವಿಲ್ಲ ಅಂತ ಏನು ಗಾದೆ ಇದೆಯಲ್ಲ, ಆ ರೀತಿ ಜೈಪುರದಿಂದ ದಿಲ್ಲಿಗೆ ವಾಪಸ್ ಬರಬೇಕಾಯಿತು. ಹೀಗಾಗಿ ಮಲ್ಲಿಕಾರ್ಜುನ್ ಖರ್ಗೆ ಅವರಿರಲಿ, ರಾಹುಲ್ ಗಾಂಧಿ ಇರಲಿ, ವೇಣುಗೋಪಾಲ್ ಇರಲಿ, ಯಾವುದೇ ಹೇಳಿಕೆ ಕೊಟ್ಟು ಕಮಿಟ್ ಆಗುವ ಮುಂಚೆ ಹೈಕಮಾಂಡ್ನ ನಿರ್ಣಯದ ಇಂಪ್ಯಾಕ್ಟ್ ಸಿದ್ದರಾಮಯ್ಯನವರು ಹೇಗೆ ತಗೋತಾರೆ ಅನ್ನೋದು ಗೊತ್ತಾಗದೆ ನನಗನ್ಸುತ್ತೆ ಹೈಕಮಾಂಡ್ ಎಲ್ಲೂ ಕೂಡ ಕಮಿಟೆಡ್ ಆಗಿರ್ತಕ್ಕಂಥ ಹೇಳಿಕೆಗಳನ್ನು ಕೊಡಲ್ಲ. ಎರಡನೇ ಅಂಶ, CM ಅವರ ಕಾನೂನು ಸಲಹೆಗಾರ ಪೊನ್ನಣ್ಣ ಹೇಳ್ತಾರೆ ಎಲ್ಲರೂ ಕೂಡ ಬಜೆಟ್ಗೆ ತಯಾರಿ. ಅದರ ಅರ್ಥ ಏನು? ಬಜೆಟನ್ನು ಸಿದ್ದರಾಮಯ್ಯನವರು ಮಂಡಿಸದೆ ಅಧಿಕಾರದಿಂದ ಕೆಳಗಿಳಿಯಲ್ಲ ಅನ್ನೋದನ್ನು ಪೊನ್ನಣ್ಣ ಅವರು ಬಹಳ ಸೂಚ್ಯ ಶಬ್ದಗಳಲ್ಲಿ ಹೇಳಿದ್ದಾರೆ. ಯಾರಿಗೆ ಬಿಟ್ವೀನ್ ದ ಲೈನ್ಸ್ ಪಾಲಿಟಿಕ್ಸ್ ನೋಡ್ತಾ ಇರ್ತಾರೋ ಅವ್ರಿಗೆ ನಿಶ್ಚಿತವಾಗಿ ಈ ಹೇಳಿಕೆ ಅರ್ಥ ಆಗಿರುತ್ತೆ. ಮೂರನೇ ಅಂಶ ನೋಡಿ, DK ಶಿವಕುಮಾರ್ ರಾಜಣ್ಣ ಅವರನ್ನು ಅಪೆಕ್ಸ್ ಬ್ಯಾಂಕ್ ಅಧ್ಯಕ್ಷ ಮಾಡಿದ್ದು ನಾನೇ. ಇದರ ಬಗ್ಗೆ ನಿಮ್ಮ ಪ್ರತಿಕ್ರಿಯೆ ಏನಂತ ಕೇಳಿದಾಗ ಸಿದ್ದರಾಮಯ್ಯನವರು ಡೈಮೆಟ್ರಿಕಲಿ ಅಪೋಸಿಟ್ ಹೇಳಿಕೆಯನ್ನು ಕೊಟ್ಟರು. ಅವರನ್ನು ಮಾಡಿದ್ದು ಸರ್ಕಾರ, SM ಕೃಷ್ಣ ಅವರ ಸರ್ಕಾರದ ಸಂದರ್ಭದಲ್ಲಿ ಒಬ್ಬರೇ ಹೇಗೆ ಮಾಡಲಿಕ್ಕೆ ಸಾಧ್ಯ ಅಂತ. ಅದರ ಅರ್ಥ ರಾಜಣ್ಣ ಅವರ ಬಗ್ಗೆ ಕೊಟ್ಟ DK ಶಿವಕುಮಾರ್ ಹೇಳಿಕೆಗೆ
ಬಹಿರಂಗವಾಗಿ ನನ್ನ ಅಪ್ರೂವ್ ಇಲ್ಲ ಅನ್ನೋದನ್ನು ಸಿದ್ದರಾಮಯ್ಯನವರು ಹೇಳಿ ಡಿ ಕೆ ಶಿವಕುಮಾರ್ ಜೊತೆ ಏನು ಭಿನ್ನಾಭಿಪ್ರಾಯಗಳಿವೆ ಅನ್ನೋದನ್ನು ಅವರು ಬಾರಿ ಬಾರಿ ತೋರಿಸ್ತಾ ಇದ್ದಾರೆ. ಸದನದಲ್ಲೂ ತೋರಿಸ್ತಾರೆ, ಸದನದ ಹೊರಗಡೆನೂ ಕೂಡ ತೋರಿಸ್ತಾರೆ. ಹಾಗೆ ಡಿ ಕೆ ಶಿವಕುಮಾರ್ ಕೂಡ ದೇವಸ್ಥಾನಕ್ಕೆ ಹೋಗಿ ವರವ ಕೊಡೆ ಜಗದೀಶ್ವರಿ ಅಂತ ಕೇಳಿ ಅವರು ಯಾವ ವರವನ್ನು ಕೇಳ್ತಿದ್ದಾರೆ ಅನ್ನೋದು ಅದೇನು ಗೊತ್ತಿಲ್ಲದ ರಹಸ್ಯದ ಗುಟ್ಟೇನಲ್ಲ. ಹೀಗಾಗಿ ನನಗನ್ಸುತ್ತೆ ಸಿದ್ದರಾಮಯ್ಯನವರು ಮತ್ತು ಡಿ ಕೆ ಶಿವಕುಮಾರ್ ಪರಸ್ಪರ ಈ ಹಂತದಲ್ಲಿ ಬಂದು ಕುರ್ಚಿ ನನಗ ನಿನಗ ಇದು ಯಾವಾಗ ಇತ್ಯರ್ಥ ಅಂತಕ್ಕಂಥದ್ರ ಬಗ್ಗೆ ತಿಕ್ಕಾಟ ನಡೆಸ್ತಿರಬೇಕಾದ್ರೆ ಹೈಕಮಾಂಡ್ ಮಾತ್ರ ತರಾತುರಿಯಲ್ಲಿ ಕಾಣ್ತಾ ಇಲ್ಲ. ಹೈಕಮಾಂಡ್ ಸ್ಮೂತ್ ಟ್ರಾನ್ಸಿಷನ್ ಅಂತಕ್ಕಂಥದ್ದಿದೆ. ಅದರ ಅರ್ಥ ಏನು, ನಾವೆಲ್ಲ ಜನವರಿಯಲ್ಲಿ ಉತ್ತರಾಯಣದಲ್ಲಿ ಏನೋ ಆಗಬಹುದು ಅಂತಕ್ಕಂಥ ಒಂದು ವಿಶ್ಲೇಷಣೆಗಳು ನಾವು ಮಾಡ್ತಾ ಇದ್ರೆ ಹೈಕಮಾಂಡ್ನ ಮಾತು, ಖರ್ಗೆ ಅವರ ಮಾತನ್ನು ಗಮನಿಸಿದ್ರೆ ಅವ್ರಿಗೇನು ತರಾತುರಿ ಇನ್ನೊಂದು 2-3 ತಿಂಗಳು ಇದ್ದಂತೆ ಕಾಣ್ತಿಲ್ಲ ಅನ್ನೋದು ಬಹಳ ಸ್ಪಷ್ಟವಾಗಿ ಕಾಣ್ತಿದೆ. ಬಟ್ ಇಲ್ಲಿ ಡಿ ಕೆ ಶಿವಕುಮಾರ್ ಅವರು ಇಕ್ಕಟ್ಟಲ್ಲಿದ್ದಾರೆ ಅಂತ ಅನ್ಸುತ್ತೆ. ಯಾಕಂದ್ರೆ ಆ ಕಡೆ ತರಾತುರಿನೂ ಮಾಡೋ ಹಾಗಿಲ್ಲ, ಈ ಕಡೆ ಸೈಲೆಂಟ್ ಆಗಿದ್ರೆ ವಿಷಯ ಮತ್ತೆ ಹಾಗೆ ಸೈಲೆಂಟ್ ಆಗ್ಬಿಡುತ್ತೆ. ಹಾಗಾಗಿ ಅದ್ರ ಬಗ್ಗೆ ಏನಾದ್ರು ಪ್ರಯತ್ನ ಮಾಡ್ತಿರ್ಬೇಕು ಅನ್ನೋ ನಿಟ್ಟಿನಲ್ಲಿ ಡಿ ಕೆ ಶಿವಕುಮಾರ್ ಒಬ್ರು ಸಿಕ್ಕಾಪಟ್ಟೆ ಆಕ್ಟಿವ್ ಆಗಿದ್ದಾರೆ. ಬಟ್ ಹೈಕಮಾಂಡ್ ಹೆಂಗಿದೆ ಅಂದ್ರೆ ಒಂದು ಮಾಡಕ್ ಹೋದ್ರೆ 12 ಆಗತ್ತೆ ಅನ್ನೋದು ಹೈಕಮಾಂಡ್ಗೂ ಗೊತ್ತಿದೆ. ಹಾಗಾಗಿ ಸುಮ್ಮನಾಗ್ಬಿಟ್ಟಿದೆ. ಶ್ವೇತಾ, ಆಲ್ ಡಿಪೆಂಡ್ಸ್ ಆನ್ ಡಿ ಕೆ ಶಿವಕುಮಾರ್ ಏನು ಮಾಡ್ತಾರೆ ಅಂತ. ಡಿ ಕೆ ಶಿವಕುಮಾರ್ ಇನ್ನಷ್ಟು ಒತ್ತಡ ಹಾಕ್ತಾರಾ, ಡಿ ಕೆ ಶಿವಕುಮಾರ್ ಇನ್ನಷ್ಟು ಶಾಸಕರ ಬೆಂಬಲವನ್ನು ಕ್ರೋಢೀಕರಿಸ್ಕೊಂಡು ದಿಲ್ಲಿಗೆ ತೋರಿಸ್ತಾರಾ, ಅಥವಾ ಡಿ ಕೆ ಶಿವಕುಮಾರ್ ಅನ್ಇಕ್ವಿವೋಕಲ್ ಟರ್ಮ್ಸಲ್ಲಿ ಹೈಕಮಾಂಡ್ಗೆ ಗಡುವುಗಳನ್ನು ಕೊಡಲಿಕ್ಕೆ ಆರಂಭಿಸ್ತಾರೆ. ಅದರ ಮೇಲೆ ನಿರ್ಭರ ಆಗಿದೆ ಹೈಕಮಾಂಡ್ ಎಷ್ಟು ಆಕ್ಟಿವ್ ಆಗಿ ಪ್ರೋಆಕ್ಟಿವ್ ಆಗ್ಬೋದು ಅಂತಕ್ಕಂಥದ್ದು. ಬಟ್ ಹೈಕಮಾಂಡ್ ಪಬ್ಲಿಕ್ಲಿ ಏನಾದರೂ ಕಮಿಟ್ ಮಾಡಬೇಕಾದ್ರೆ ಅನ್ಲೆಸ್ ಆ್ಯಂಡ್ ಅಂಟಿಲ್ ವೇಣುಗೋಪಾಲ್, ರಾಹುಲ್ ಗಾಂಧಿ, ಮಲ್ಲಿಕಾರ್ಜುನ್ ಖರ್ಗೆ ಅವರು ಸಿದ್ದರಾಮಯ್ಯನವರ ಜೊತೆ 1-to-1 ಸಭೆಯನ್ನು ನಡೆಸಿ ಅವರಿಂದ ಒಪ್ಪಿಗೆಯನ್ನು ಪಡೆಯದೆ ಬಹಿರಂಗವಾಗಿ ಏನನ್ನೂ ಹೈಕಮಾಂಡ್ ಕಮಿಟ್ ಆಗಲ್ಲ ಅಂತ ಅನ್ಸುತ್ತೆ ಖರ್ಗೆ ಅವರ ಕಲಬುರಗಿಯ ಹೇಳಿಕೆಯನ್ನು ನೋಡಿದ್ರೆ. ಓಕೆ ಪ್ರಶಾಂತ್, ಇನ್ನು ಸಮಸ್ಯೆಗಳನ್ನ ಸ್ಥಳೀಯವಾಗಿ ಬಗೆಹರಿಸಿಕೊಳ್ಳಿ ಅನ್ನೋ ಮಲ್ಲಿಕಾರ್ಜುನ್ ಖರ್ಗೆ ಅವರ ಮಾತು ಈಗ ಬಹಳ ದೊಡ್ಡ ಚರ್ಚೆಗೆ ಕಾರಣವಾಗಿರೋದು. ಹೈಕಮಾಂಡ್ ಈ ಸಮಸ್ಯೆಗೆ ಏನೋ ಒಂದು ಪರಿಹಾರ ಕಂಡು ಹಿಡಿಯತ್ತೆ ಅಂತಿರೋವಾಗ್ಲೇ ಖರ್ಗೆ ಅವರು ಈ ತರ ಸ್ಟೇಟ್ಮೆಂಟ್ ಕೊಟ್ರಲ್ಲ, ಸಮಸ್ಯೆಗಳನ್ನ ಸ್ಥಳೀಯವಾಗಿ ಬಗೆಹರಿಸಿಕೊಳ್ಳಿ ಅಂತ. ರಾಜ್ಯ ಕಾಂಗ್ರೆಸ್ನಲ್ಲಿ ಸಮಸ್ಯೆಯೇ ಇಲ್ವಲ್ಲ ಅಂತ ಡಿ ಕೆ ಶಿವಕುಮಾರ್ ರಿಯಾಕ್ಟ್ ಮಾಡಿದ್ದಾರೆ. ನಾನು ಏನು ಹೇಳಬೇಕು ಹೇಳಿದ್ದೀನಿ, ಸಿಎಂ ಕೂಡ ಹೇಳಿದ್ದಾರೆ. ಖರ್ಗೆ ಏನು ಹೇಳಬೇಕು ಅದನ್ನ ಅವ್ರು ಹೇಳಿದ್ದಾರೆ. ನಮ್ಮಲ್ಲಿ ಯಾವುದೇ ಸಮಸ್ಯೆ ಇಲ್ಲ, ಡಿಸಿಎಂ ಡಿ ಕೆ ಶಿವಕುಮಾರ್ ಅವರ ಪ್ರತಿಕ್ರಿಯೆ. ಎಐಸಿಸಿ ಅಧ್ಯಕ್ಷರ ಹೇಳಿಕೆಗೆ ಡಿ ಕೆ ಶಿವಕುಮಾರ್ ಕೊಟ್ಟಂತ ಪ್ರತಿಕ್ರಿಯೆ ಇದು. ಸಮಸ್ಯೆನೇ ಇಲ್ಲ ನಮ್ಮಲ್ಲಿ ಅಂತ. ಸಮಸ್ಯೆನೇ ಇಲ್ವಲ್ಲ ಬಗೆಹರಿಸಕ್ಕೆ, ಇದು ಯಾವ ಸಮಸ್ಯೆನೂ ಇಲ್ಲ. ನೀವು ಸಮಸ್ಯೆ ಕ್ರಿಯೇಟ್ ಮಾಡ್ತಾ ಇದ್ದೀರಿ. ನಾನೇನು ಹೇಳಬೇಕು ಹೇಳಿದ್ದೀನಿ, ಚೀಫ್ ಮಿನಿಸ್ಟರ್ ಹೇಳಬೇಕು ಏನು ಹೇಳಬೇಕು ಹೇಳಿದ್ದೀನಿ, ಖರ್ಗೆ ಸಾಹೇಬರು ಏನು ಹೇಳಬೇಕು ಹೇಳಿದ್ದೀನಿ. ಯಾವ ಸಮಸ್ಯೆನೂ ಇಲ್ಲ, ಬಗೆಹರಿಸ್ಕೊಳ್ಳೋಕ್ಕೆ ನೀವು ತಲೆ ಕೆಡಿಸ್ಕೊಳ್ಳೋಕೆ ಹೋಗಬೇಡಿ. ಇನ್ನು ಇದರ ಬಗ್ಗೆ ಗೃಹ ಸಚಿವರು ರಿಯಾಕ್ಟ್ ಮಾಡಿದ್ದಾರೆ. ಖರ್ಗೆ ಅವರು ಕೊಟ್ಟಂತ ಸ್ಟೇಟ್ಮೆಂಟ್, ಪಕ್ಷದಲ್ಲಿನ ಗೊಂದಲ ಇಲ್ಲೇ ಬಗೆಹರಿಸಿಕೊಳ್ಳಿ ಅಂತ ಮಲ್ಲಿಕಾರ್ಜುನ್ ಖರ್ಗೆ ಕೊಟ್ಟಂತ ಸೂಚನೆ. ಖರ್ಗೆ ಅವರು ಹೇಳಿದ ಮೇಲೆ ನಾವು ಗೌರವ ಕೊಡ್ತೀವಿ. ಗೃಹ ಸಚಿವರು ಡಾಕ್ಟರ್ ಜಿ ಪರಮೇಶ್ವರ್ ಹೇಳಿಕೆ ಕೊಟ್ಟಿದ್ದಾರೆ. ಅವರು ಹೇಳಿದ್ದಾರೆ ನಾವು ಗೌರವ ಕೊಡ್ತೀವಿ. ಖರ್ಗೆ ಅವರು ಯಾವ ಸೂಚನೆ ಕೊಡ್ತಾರೋ ಗೊತ್ತಿಲ್ಲ. ಹಾಗೆ ಹೇಳಿದ ಮೇಲೆ ಇಲ್ಲೇ ಗೊಂದಲ ಬಗೆಹರಿಸ್ಕೋಬೇಕು. ಇದು ಗೃಹ ಸಚಿವರು ಕೊಟ್ಟಂತ ಪ್ರತಿಕ್ರಿಯೆ. ಗೊಂದಲ ಇದ್ರೆ ಅದನ್ನ ಬಗೆಹರಿಸಿಕೊಂಡು ಆಡಳಿತ ನಡೆಸಬೇಕು ಅಂತ ರಿಯಾಕ್ಟ್ ಮಾಡಿದ್ದಾರೆ. ಅವ್ರು ಹೇಳಿದ ಮೇಲೆ, ನಮ್ಮ AICC ಅಧ್ಯಕ್ಷರು ಹೇಳಿದ ಮೇಲೆ ಅದಕ್ಕೆ ನಾವು ಎಲ್ಲ ರೀತಿಯ ಗೌರವವನ್ನು ಕೊಡ್ತೇವೆ. ಅವರು ಯಾವ ಅರ್ಥದಲ್ಲಿ ಹೇಳಿದಾರೋ, ಏನು ಸೂಚನೆ ಕೊಡ್ತಾರೋ ಮುಂದೆ ಗೊತ್ತಿಲ್ಲ. ಆದರೆ ಅವರು ಹೇಳಿದ ಮೇಲೆ ಅದನ್ನು ಕೇಳಲೇಬೇಕಲ್ಲ ನಾವೆಲ್ಲರೂ ಕೂಡ. ಅವ್ರು ಹೇಳಿದ ಮೇಲೆ, ನಮ್ಮ AICC ಅಧ್ಯಕ್ಷರು ಹೇಳಿದ ಮೇಲೆ ಅದಕ್ಕೆ ನಾವು ಎಲ್ಲ ರೀತಿಯ ಗೌರವವನ್ನು ಕೊಡ್ತೇವೆ. ಅವರು ಯಾವ ಅರ್ಥದಲ್ಲಿ ಹೇಳಿದಾರೋ, ಏನು ಸೂಚನೆ ಕೊಡ್ತಾರೋ ಮುಂದೆ ಗೊತ್ತಿಲ್ಲ. ಆದರೆ ಅವರು ಹೇಳಿದ ಮೇಲೆ ಅದನ್ನು ಕೇಳಲೇಬೇಕಲ್ಲ ನಾವೆಲ್ಲರೂ ಕೂಡ. ಅವ್ರು ಹೇಳಿದ ಮೇಲೆ, ನಮ್ಮ AICC ಅಧ್ಯಕ್ಷರು ಹೇಳಿದ ಮೇಲೆ ಅದಕ್ಕೆ ನಾವು ಎಲ್ಲ ರೀತಿಯ ಗೌರವವನ್ನು ಕೊಡ್ತೇವೆ. ರಾಜ್ಯದಲ್ಲಿ ಸದ್ಯಕ್ಕಂತೂ ಕುರ್ಚಿ ಕಿತ್ತಾಟವೇ ನಡೀತಾ ಇದೆ ಜೋರಾಗಿ. ಇದರ ಮಧ್ಯೆ ಲಿಂಗಾಯತ ಸಿಎಂ ಕೂಗು ಶುರುವಾಗಿದೆ. ಈಶ್ವರ್ ಖಂಡ್ರೆಯನ್ನ ಮುಖ್ಯಮಂತ್ರಿ ಮಾಡಬೇಕು ಅಂತ ಒತ್ತಾಯ ಮಾಡಿರೋದು. ಕುರ್ಚಿ ಕಿತ್ತಾಟದ ಮಧ್ಯೆ ಲಿಂಗಾಯತ ಸಿಎಂ ಕೂಗು, ಈಶ್ವರ್ ಖಂಡ್ರೆಯನ್ನ ಮುಖ್ಯಮಂತ್ರಿ ಮಾಡಬೇಕು ಅಂತ
ಸಚಿವ ಈಶ್ವರ್ ಖಂಡ್ರೆ ಪರ ಶಿವಾನಂದ ಸ್ವಾಮೀಜಿ ಬ್ಯಾಟಿಂಗ್ ಮಾಡಿದ್ದಾರೆ. ಬೀದರ್ನ ಭಾಲ್ಕಿಯಲ್ಲಿ ಹುಲಸೂರ ಶಿವಾನಂದ ಶ್ರೀಗಳು ಕೊಟ್ಟಂತ ಹೇಳಿಕೆ, ಬೀದರ್ ಜಿಲ್ಲೆಯಿಂದ ಇಲ್ಲಿ ತನಕ ಯಾರೂ ಸಿಎಂ ಆಗಿಲ್ಲ, ಆಗಬೇಕು ಅನ್ನೋದು ಉತ್ತರ ಕರ್ನಾಟಕ ಜನತೆಯ ಆಶಯ ಆಯಿತು. 4 ಬಾರಿ MLA, 2 ಬಾರಿ ಸಚಿವರಾಗಿ ಕೆಲಸ ಮಾಡಿದ್ದಾರೆ. ವೀರೇಂದ್ರ ಪಾಟೀಲ್ ನಂತರ ಖಂಡ್ರೆ ಸಿಎಂ ಆಗಲಿ ಅನ್ನೋ ಆಸೆ ಇದೆ. ಹೈಕಮಾಂಡ್ ಮನಸ್ಸು ಮಾಡಿ ಈ ಬಾರಿ ಖಂಡ್ರೆಯನ್ನ ಸಿಎಂ ಮಾಡಲಿ ಅಂತ ಸ್ವಾಮೀಜಿಗಳು ಹೇಳಿಕೆ ಕೊಟ್ಟಿರೋದು. ಮಾತಾಡೋದಕ್ಕೆ ಹುಲಸೂರಿನ ಶಿವಾನಂದ ಮಹಾಸ್ವಾಮೀಜಿಗಳಿದ್ದಾರೆ, ಅವ್ರು ನಾನು ಮಾತಾಡ್ತೀನಿ. ಗುರುಗಳೀಗ ಸಾಕಷ್ಟು ಚರ್ಚೆ ನಡೀತಾ ಇದೆ. CM ಬದಲಾವಣೆ ಒಂದು ಕಡೆ, DCM DK ಶಿವಕುಮಾರ್ ಇನ್ನೊಂದು ಕಡೆ CM ಸಿದ್ದರಾಮಯ್ಯ ಬಣದ ಸಾಕಷ್ಟು ಚರ್ಚೆ ನಡೀತಾ ಇದೆ. ಈಗ ಲಿಂಗಾಯತರು ಕೂಡ ನಮಗೂ ಒಂದು ಅವಕಾಶ ಕೊಡಬೇಕಂತ ಮಾತುಗಳು ಕೂಡ ಕೇಳಿ ಬರ್ತಾ ಇದೆ. ಅಂದರೆ ಯಾರಾಗಬೇಕು CM, ಯಾವೆಲ್ಲ ರೀತಿಯಿಂದ ನೀವು ಆಯ್ಕೆ ಮಾಡೋ ಮುಂದೆ ಆಗ್ರಹ ಮಾಡ್ತೀರಿ? ನೋಡಿ, ಈಗಾಗಲೇ ಸಾಕಷ್ಟು ಅದ್ರ ಬಗ್ಗೆ ಕರ್ನಾಟಕದಲ್ಲಿ ಚರ್ಚೆ ನಡೆದಿದೆ. ಈಗಾಗಲೇ ಸಾಕಷ್ಟು ಜನ ಅಂತ ಕೇಳಿದಾಗ ಅವರಾಗಬೇಕು ಇವರಾಗಬೇಕಂತಿದ್ದಾರೆ. ಆದರೆ ನಮ್ಮ ಭಾಗದಿಂದ ನಮ್ಮ ಅನಿಸಿಕೆ ಏನಂದರೆ ಸನ್ಮಾನ್ಯ ಈಶ್ವರ್ ಖಂಡ್ರೆ ಅವರೇ ಮುಖ್ಯಮಂತ್ರಿಗಳಾಗಬೇಕಂತೇಳಿ ನಾನು ಒತ್ತಾಯ ಮಾಡ್ತಿದ್ದೇನೆ. ಮತ್ತು ಈ ನಿಟ್ಟಿನ ಭಾಗದ ಜನತೆಗಳ ಆಶೆನೂ ಕೂಡ ಏನದಂದರೆ ಸನ್ಮಾನ್ಯ ಈಶ್ವರ್ ಖಂಡ್ರೆ ಅವರು ಮುಖ್ಯಮಂತ್ರಿಗಳಾಗಬೇಕಂತೇಳಿ ಈ ಭಾಗದ ಜನತೆಯ ಒಂದು ಆಶೆ ಅದ. ಅದಕ್ಕಾಗಿ ನಾವು ಆದಷ್ಟು ಪ್ರಯತ್ನ ಮಾಡಿ, ಮತ್ತು ಎಲ್ಲ ಈಗಾಗಲೇ ಅವರು ಅಖಿಲ ಭಾರತ ವೀರಶೈವ ಲಿಂಗಾಯತ್ ಮಹಾಸಭಾ ಅಧ್ಯಕ್ಷರಾಗ್ಯಾರ. ಇವತ್ತು ಕಾರ್ಯಾಧ್ಯಕ್ಷರು ರಾಷ್ಟ್ರೀಯ ಅಧ್ಯಕ್ಷರಾಗಿದ್ದಾರೆ. ಅದಕ್ಕಾಗಿ ರಾಷ್ಟ್ರೀಯ ಅಧ್ಯಕ್ಷರಿಗೆ ಒಂದು ಸಲ ನೀವು ಏನು ಮಾಡಬೇಕಂದ್ರೆ ಎಲ್ಲರೂ ಕೂಡಿ ಅವ್ರಿಗೊಂದು ಸಲ ಈ ಚಾನ್ಸ್ ಕೊಡಬೇಕು. ಚಾನ್ಸ್ ಕೊಟ್ಟರೆ ಇವತ್ತು ನಿಜವಾಗಿ ನಮ್ಮ ಕರ್ನಾಟಕ ಏನಾಗ್ತದಂದರೆ ಸಂಪೂರ್ಣವಾಗಿ ಒಂದು ಅಭಿವೃದ್ಧಿಯನ್ನು ಹೊಂದದ. ಅಷ್ಟೇ ಅಲ್ಲದೆ ಎಲ್ಲರಿಗೂ ಯಾವುದೇ ಜಾತಿ ಭೇದಗಳನ್ನು ಮಾಡಲಾರದೆ ಎಲ್ಲರೂ ಸರಿ ಸಮಾನವಾಗಿ ಒಂದು ಬದುಕ್ತಕ್ಕಂಥ ಹಕ್ಕನ್ನು ಏನು ಕೇಳಿದಾಗ ನಮ್ಮ ಸನ್ಮಾನ್ಯ ಈಶ್ವರ್ ಖಂಡ್ರೆಯವರು ಭಾಳ ದೊಡ್ಡ ಮಣಿತನ ಅದ. ಇವತ್ತು ಅವರು ಭಾಳ ಸರಳರು, ಸಜ್ಜನಿಕೆರು, ಒಳ್ಳೆ ವ್ಯಕ್ತಿದ್ದಾರೆ. ಮುಖ್ಯಮಂತ್ರಿಗಳಾಗಲಿಕ್ಕೆ ಭಾಳ ಫಿಟ್ ಅದಾರ ಅವರು. ಗುರುಗಳಿಗೆ ಒಂದು ಕಡೆ ಅಹಿಂದ ನಾಯಕರು ಸಿದ್ದರಾಮಯ್ಯ ಪರವಾಗಿದ್ದಾರೆ, ಇನ್ನೊಂದು ಕಡೆ ಒಕ್ಕಲಿಗ ಸ್ವಾಮೀಜಿಗಳು ಕೂಡ DK ಶಿವಕುಮಾರ್ ಅವರಿಗೆ ಬ್ಯಾಟ್ ಬೀಸ್ತಿದ್ದಾರೆ. ನೀವು ಅಂದರೆ ಸ್ವಾಮೀಜಿಗಳ ಒಂದು ನಿಯೋಗ ತೆಗೆದುಕೊಂಡು ಹೈಕಮಾಂಡ್ ಮುಂದೆ ಹೋಗ್ತಕ್ಕಂಥ ಆಗ್ರಹ ಮಾಡ್ತಕ್ಕಂಥ ಕೆಲಸ ಮಾಡ್ತೀರಾ ಅಂತ? ಈಗಾಗಲೇ ಎಲ್ಲ ಸ್ವಾಮೀಜಿಯವರು ಹೇಳಿದ್ದಾರೆ, ನಾವು ಯಾವುದು ಪಂಗಡ ಈ ಪಂಗಡ ಏನಿಲ್ಲ, ನಮ್ಮ ಇರ್ತಕ್ಕಂಥ ಒಂದೇ ಏನು ಕೇಳಿದಾಗ ಎಲ್ಲ ಸ್ವಾಮೀಜಿಯವರು ಕರ್ಕೊಂಡು ಹೈಕಮಾಂಡ್ ಭೇಟಿ ಆಗ್ತಕ್ಕಂಥ ಸಂದರ್ಭ ಬಂದರೆ ನಾವು ಕೂಡ ಹೋಗಿ ಭೇಟಿ. ಇದು ಏನೋ ಹುಲಸೂರಿನ ಶಿವಾನಂದ ಶಿವಾಚಾರ್ಯರ ಮಾತಾಗಿರ್ತಕ್ಕಂಥ. ಕ್ಯಾಮರಾಮನ್ ಶರಣಕುಮಾರ್ ಜೊತೆ ಪರಶುರಾಮ ಕುರೇಶನಡ್, ಸುವರ್ಣ ನ್ಯೂಸ್, ಬೀದರ್. ಮಹಾರಾಷ್ಟ್ರ ಸ್ಥಳೀಯ ಸಂಸ್ಥೆಯ ಚುನಾವಣೆಯಲ್ಲಿ ಮಹಾಯುತಿ ಕಮಾಲ್ ಮಾಡಿದೆ. ಬಿಜೆಪಿ ನೇತೃತ್ವದ ಮಹಾಯುತಿ ಮೈತ್ರಿಕೂಟಕ್ಕೆ ಜನರು ಬಹುಪರ ಕಂದಿದ್ದಾರೆ. ಮಹಾರಾಷ್ಟ್ರ ಸ್ಥಳೀಯ ಸಂಸ್ಥೆಯ ಚುನಾವಣೆ, ಬಿಜೆಪಿ ನೇತೃತ್ವದ ಮಹಾಯುತಿ ಮೈತ್ರಿಕೂಟಕ್ಕೆ ಜನರು ಬಹುಪರ ಕಂದಿರೋದು. ನಗರ ಪರಿಷತ್ ಚುನಾವಣೆಯಲ್ಲಿ ಬಿಜೆಪಿ ಪ್ರಾಬಲ್ಯವನ್ನ ಮೆರೆದಿರೋದು. 246 ನಗರ ಪರಿಷತ್, 42 ನಗರ ಪಂಚಾಯತ್ ಕ್ಷೇತ್ರಗಳಿಗೆ ನಡೆದಂತ ಎಲೆಕ್ಷನ್. ಒಟ್ಟು 288 ಸ್ಥಾನ, 215 ಕ್ಷೇತ್ರವನ್ನ ಗೆದ್ದಿದೆ ಮಹಾಯುತಿ. ವಿಪಕ್ಷ ಮಹಾವಿಕಾಸ್ ಅಘಾಡ್ 44 ಸ್ಥಾನವನ್ನ ಮಾತ್ರ ಗೆದ್ದಿರೋದು. ಮಹಾಯುತಿ ಸರ್ಕಾರಕ್ಕೆ ಮತ್ತೊಂದು ದೊಡ್ಡ ಗೆಲುವು ಸಿಕ್ಕಿದೆ. ಮಹಾರಾಷ್ಟ್ರ ಸ್ಥಳೀಯ ಸಂಸ್ಥೆಯ ಚುನಾವಣೆಯಲ್ಲಿ ಕಮಾಲ್ ಮಾಡಿದೆ. ನಗರ ಪರಿಷತ್ ಮತ್ತು ನಗರ ಪಂಚಾಯತ್ ಚುನಾವಣೆಯಲ್ಲಿ ಬಿಜೆಪಿ ಪ್ರಾಬಲ್ಯವನ್ನ ಮೆರೆದಿದೆ. 246 ನಗರ ಪರಿಷತ್, 42 ನಗರ ಪಂಚಾಯತ್ ಕ್ಷೇತ್ರಗಳಿಗೆ ಎಲೆಕ್ಷನ್ ನಡೆದಿತ್ತು. 2 ಹಂತದಲ್ಲಿ ಒಟ್ಟು 288 ಸ್ಥಾನ ಮಹಾಯುತಿ ಕೂಟ ಗೆದ್ದು ಬೀಗಿದೆ. ಈ ಬಗ್ಗೆ ಮಾತಾಡೋದಕ್ಕೆ ರಾಜಕೀಯ ವಿಶ್ಲೇಷಕರಾದಂತಹ ಪ್ರಶಾಂತ್ ನಾಥ್ ಇದ್ದಾರೆ. ಪ್ರಶಾಂತ್, ಮಹಾರಾಷ್ಟ್ರ ಸ್ಥಳೀಯ ಸಂಸ್ಥೆಯ ಚುನಾವಣೆಯಲ್ಲಿ ಆದಂತಹ ಈ ಬೆಳವಣಿಗೆ, ಮಹಾಯುತಿಗೆ ಒಂದು ಅದ್ಭುತವಾದಂತಹ ಗೆಲುವು ಸಿಕ್ಕಿರೋದು, ಸೊ ಇದ್ರ ಬಗ್ಗೆ ಯಾವ ರೀತಿ ವಿಶ್ಲೇಷಣೆ ಮಾಡಬಹುದು? ಶ್ವೇತಾ, ನೋಡಿ, 2024 ಲೋಕಸಭಾ ಚುನಾವಣೆಯಲ್ಲಿ ಮಹಾಯುತಿಗೆ ಮಹಾರಾಷ್ಟ್ರದಲ್ಲಿ ಒಂದು ದೊಡ್ಡ ಪೆಟ್ಟನ್ನು ಅಲ್ಲಿನ ಮಹಾರಾಷ್ಟ್ರದ ಮತದಾರ ನೀಡಿದರು. ಅದಾದಮೇಲೆ ಲಾಡ್ಕಿ ಬಹಿಣ್ ಯೋಜನೆಯನ್ನು ಒಂದು ಫ್ಲ್ಯಾಗ್ಶಿಪ್ ಯೋಜನೆಯಾಗಿ ತಂದು ಮಹಾಯುತಿ ಒಂದು ದೊಡ್ಡ ಗೆಲುವನ್ನು ವಿಧಾನಸಭೆಯಲ್ಲಿ ದಾಖಲಿಸಿತ್ತು. ಆದರೆ ಇದೇ ಇತಿಹಾಸದಲ್ಲಿ ಇದೇ ಮೊದಲ ಬಾರಿಗೆ 50%ಗೂ ಹೆಚ್ಚು ಕೌನ್ಸಿಲರ್ ಸೀಟ್ಗಳನ್ನು ಭಾರತೀಯ ಜನತಾ ಪಾರ್ಟಿ ಮಹಾರಾಷ್ಟ್ರದಲ್ಲಿ ಗೆದ್ದಿದೆ.
ಪ್ರಿಕರ್ಸರ್ ಟು ದ ಮುಂಬೈ ಮಹಾನಗರ ಪಾಲಿಕೆ ಚುನಾವಣೆ. ಯಾಕಂದರೆ ಇಡೀ ಶಿವಸೇನೆಯ ಅಸ್ತಿತ್ವ ಆಮ್ಲಜನಕ ನಿಂತಿರೋದೇ ಮುಂಬೈ ಮಹಾನಗರ ಪಾಲಿಕೆಯ ಚುನಾವಣೆಯಲ್ಲಿ ಕಳೆದ 4 ದಶಕಗಳಿಂದ ಸಿಗ್ತಾ ಇರುವ ಗೆಲುವಿನ ಕಾರಣದಿಂದ. ಒಂದು ಯಾವುದೋ ರಾಜ್ಯದ ಬಜೆಟ್ಗಿಂತ ಜಾಸ್ತಿ ಮುಂಬೈ ಮಹಾನಗರ ಪಾಲಿಕೆಯ ಬಜೆಟ್ ಇರುತ್ತೆ. ಹೀಗಾಗಿ ಈ ಒಂದು ನಗರಸಭೆಯಲ್ಲಿ ಕಾರ್ಪೊರೇಷನ್ಗಳಲ್ಲಿ ಸಿಕ್ಕಿರ್ತಕ್ಕಂಥ ಭರ್ಜರಿ ಜಯ ಏನಿದೆ ಅದು ನಿಶ್ಚಿತವಾಗಿ ಮಹಾಯುತಿಗೆ ಇನ್ನೊಂದಿಷ್ಟು ಕಾನ್ಫಿಡೆನ್ಸನ್ನು ತಂದಿದೆ ಅಂತಕ್ಕಂಥದ್ದು ಸ್ಪಷ್ಟ. ಯಾಕಂದರೆ ವಿಧಾನಸಭಾ ಚುನಾವಣೆಗಳು ನಡೆದು ಸುಮಾರು 1 ವರ್ಷದ ನಂತರ ಕಳೆದ ದೀಪಾವಳಿಯ ಸಂದರ್ಭದಲ್ಲಿ ಮಹಾರಾಷ್ಟ್ರದಲ್ಲಿ BJP ಮತ್ತು ಶಿಂಧೆ ಚುನಾವಣೆ ಅಜಿತ್ದಾದ ಪವಾರ್ ಅವರ ಒಂದು ಮಹಾಯುತಿ ಗೆಲುವನ್ನು ದಾಖಲಿಸಿತ್ತು. ಅದಾಗಿ 1 ವರ್ಷದ ನಂತರ ಸಿಕ್ಕಿರ್ತಕ್ಕಂಥ ಒಂದು ಭರ್ಜರಿ ಗೆಲುವು ಅದು ಸ್ಥಳೀಯ ಸಂಸ್ಥೆಗಳ ಚುನಾವಣೆಗಳಲ್ಲಿ BJPಗೆ ಮಹಾರಾಷ್ಟ್ರದಲ್ಲಿ ಇನ್ನೊಂದಿಷ್ಟು ಗಟ್ಟಿ ಬೇಸ್ ನೀಡಿದೆ ಅಂತಕ್ಕಂಥದ್ದು ಸ್ಪಷ್ಟ. ಬಹುತೇಕ 2026ರ ಮೊದಲಾರ್ಧದಲ್ಲಿ ಮುಂಬೈ ಮಹಾನಗರ ಪಾಲಿಕೆಯ ಚುನಾವಣೆ ನಡೆಯುತ್ತೆ. ಆ ದೃಷ್ಟಿಕೋನದಿಂದ ನೋಡಿದಾಗ ಈ ಒಂದು ಗೆಲುವು ಮಹಾಯುತಿಗೆ ಒಂದು ದೊಡ್ಡ ಕಾನ್ಫಿಡೆನ್ಸನ್ನು ಮಹಾರಾಷ್ಟ್ರದಲ್ಲಿ ತಂದುಕೊಟ್ಟಿದೆ. ಓಕೆ, ಇನ್ನು ಪ್ರತ್ಯೇಕವಾಗಿ ಸ್ಪರ್ಧೆ ಮಾಡಿದ್ದು ಉದ್ದವ್ ಬಣಕ್ಕೆ ಬಹಳ ದೊಡ್ಡ ಹೀನಾಯವಾದಂತಹ ಸೋಲು ಸಿಕ್ಕಿರೋದು. ಶ್ವೇತಾ ನೋಡಿ, ಮಹಾರಾಷ್ಟ್ರದಲ್ಲಿ ಕಳೆದ 2-3 ತಿಂಗಳಿಂದ ಪಾಲಿಟಿಕ್ಸಲ್ಲಿ ಡಾಮಿನೇಟ್ ಮಾಡಿದ್ದೇನು ಅಂತಂದರೆ ದೇವೇಂದ್ರ ಫಡ್ನವೀಸ್ ಮತ್ತು ಏಕನಾಥ್ ಶಿಂದೆ ನಡುವೆ ಎಲ್ಲ ಸರಿ ಇಲ್ಲ. ಏಕನಾಥ್ ಶಿಂದೆ ಹೋಗಿ ಆಗಾಗ ಅಮಿತ್ ಶಾ ಅವರಿಗೆ ದೇವೇಂದ್ರ ಫಡ್ನವೀಸ್ ವಿರುದ್ಧ ದೂರನ್ನು ನೀಡ್ತಾರೆ. ಹೀಗಾಗಿ ಎಲ್ಲಿ ಉದ್ಧವ್ ಠಾಕ್ರೆ ಮತ್ತು ಏಕನಾಥ್ ಶಿಂದೆ ಒಂದಾಗಿ ಬರ್ತಾರಾ ಅಂತಕ್ಕಂಥದ್ರ ಬಗ್ಗೆ ಭಾಳ ದೊಡ್ಡ ಚರ್ಚೆಗಳು ನಡೆದಿದ್ವು. ಆದರೆ ಸ್ಥಳೀಯ ಸಂಸ್ಥೆಗಳ ಚುನಾವಣೆಗಳಲ್ಲಿ ಏಕನಾಥ್ ಶಿಂದೆ ಬಣ ಸಂಪೂರ್ಣವಾಗಿ ಠಾಣೆ, ಪುಣೆ, ನಾಸಿಕ್ ಈ ಭಾಗದಲ್ಲಿ ಎಲ್ಲೆಲ್ಲಿ ಶಿವಸೇನೆ ಇದೆಯೋ ಆ ಮರಾಠವಾಡ ಪ್ರದೇಶಗಳಲ್ಲೂ ಕೂಡ ಏಕನಾಥ್ ಶಿಂದೆ ಬಣ ಸಂಪೂರ್ಣವಾಗಿ ಉದ್ಧವ್ ಠಾಕ್ರೆ ಬಣವನ್ನು ಮತ್ತೊಮ್ಮೆ ಡೆಸಿಮೇಟ್ ಮಾಡಿದೆ. ಮುಂಬೈ ಮಹಾನಗರ ಪಾಲಿಕೆಯ ಚುನಾವಣೆ ಮೇಲೆ ಇದರ ಇಂಪ್ಯಾಕ್ಟ್ ಏನು ಅನ್ನೋದು ಬಹಳ ಮುಖ್ಯ ಆಗುತ್ತೆ. ಯಾಕೆಂದರೆ ಒಂದು ವೇಳೆ ಶಿವಸೇನೆಯ ಉದ್ಧವ್ ಠಾಕ್ರೆ ಬಣ ಮುಂಬೈಯನ್ನು ಗೆಲ್ಲಿಕ್ಕೆ ಸಾಧ್ಯ ಆಗದೆ ಹೋದರೆ ಆ ಪಾರ್ಟಿಯ ಅಸ್ತಿತ್ವದ ಮೇಲೂ ಕೂಡ ಪ್ರಶ್ನಾರ್ಥಕ ಚಿಹ್ನೆಗಳು ಬರ್ತವೆ. ಎಸ್, ಥ್ಯಾಂಕ್ ಯು ಪ್ರಶಾಂತ್. ಇನ್ನು ಮಹಾರಾಷ್ಟ್ರ ಸ್ಥಳೀಯ ಸಂಸ್ಥೆಯ ಚುನಾವಣೆಯಲ್ಲಿ ಮಹಾಯುತಿ ಜಯಬೇರಿ ಬಾರಿಸಿದೆ. ಮಹಾರಾಷ್ಟ್ರ ಬಿಜೆಪಿ ತನ್ನ ಅಗ್ರಸ್ಥಾನವನ್ನ ಉಳಿಸಿಕೊಂಡಿದೆ. ಮಹಾರಾಷ್ಟ್ರ ಬಿಜೆಪಿಯು ತನ್ನ ಅಗ್ರಸ್ಥಾನವನ್ನ ಉಳಿಸಿಕೊಂಡಿದೆ ಅಂತ ಸಿಎಂ ಹೇಳಿದ್ದಾರೆ. ಫಲಿತಾಂಶದ ನಂತರ ಟ್ವೀಟ್ ಮಾಡಿದ್ದಾರೆ ಸಿಎಂ ದೇವೇಂದ್ರ ಫಡ್ನವೀಸ್ ಸಂತಸವನ್ನ ವ್ಯಕ್ತಪಡಿಸಿದ್ದಾರೆ. ವಿಧಾನಸಭೆ ಚುನಾವಣೆಯಂತೆ ಜನಾದೇಶ ನಮ್ಮ ಪರವಾಗಿದೆ, ಬಿಜೆಪಿ ಮತ್ತೆ ನಂಬರ್ 1 ಪಕ್ಷವಾಗಿ ಹೊರಹೊಮ್ಮಿದೆ ಅಂತ ಸಿಎಂ ಫಡ್ನವೀಸ್ ಟ್ವೀಟ್ ಮಾಡಿದ್ದಾರೆ. ಜನಾದೇಶ ನಮ್ಮ ಪರವಾಗಿದೆ ಅಂತ. ಮಹಾರಾಷ್ಟ್ರ ಸ್ಥಳೀಯ ಸಂಸ್ಥೆಯ ಚುನಾವಣೆ ಮಹಾಯುತಿ ಸರ್ಕಾರಕ್ಕೆ ಮತ್ತೊಂದು ದೊಡ್ಡ ಗೆಲುವನ್ನ ತಂದುಕೊಟ್ಟಿದೆ. ಫಲಿತಾಂಶದ ನಂತರ ಸಿಎಂ ದೇವೇಂದ್ರ ಫಡ್ನವೀಸ್ ಟ್ವೀಟ್ ಮಾಡಿ ಸಂತಸವನ್ನ ವ್ಯಕ್ತಪಡಿಸಿದ್ದಾರೆ. ನರೇಂದ್ರ ಮೋದಿ ಅವರು ಮಾಡಿದಂತ ಟ್ವೀಟ್ ಕೂಡ ಇದೆ. ಪ್ರಧಾನಿ ಟ್ವೀಟ್ ಮಾಡಿ ಶ್ಲಾಘಿಸಿರುವುದು. ಮಹಾರಾಷ್ಟ್ರ ಸ್ಥಳೀಯ ಸಂಸ್ಥೆಯ ಚುನಾವಣೆಯಲ್ಲಿ ಜಯಭೇರಿ ಬಾರಿಸಿದ್ದು ಸಿಎಂ ಅದಕ್ಕೆ ರಿಯಾಕ್ಟ್ ಮಾಡಿದ್ದಾರೆ. ಫಲಿತಾಂಶದ ನಂತರ ಟ್ವೀಟ್ ಮಾಡಿ ಸಂತಸವನ್ನ ವ್ಯಕ್ತಪಡಿಸಿದ್ದಾರೆ ಸಿಎಂ. ಮತ್ತೊಂದು ಕಡೆ ಪಿಎಂ ಮಾಡಿದಂತಹ ಟ್ವೀಟ್ ಕೂಡ ಇದೆ. ಇದರೊಂದಿಗೆ ಇವತ್ತಿನ ಪಾರ್ಟಿ ರೌಂಡ್ಸ್ ಅನ್ನ ಮುಗಿಸ್ತಾ ಇದ್ದೀವಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.